संस्थापनार्थाय
नमो भगवते वासुदेवाय। ओम नमो भगवते वासुदेवाय। ओम भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमः शिवाय। 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 गुरु ब्रह्मा गुरु ब्रह्मा गुरु विष्णु गुरु विष्णु गुरुदेवो गुरुदेवो महेश्वरः महेश्वरः गुरु साक्षात् गुरु साक्षात् परब्रह्म परब्रह्म तस्मै श्री गुरवे नमः। गुरवे नमः। हरि ओम हरि ओम श्री गुरुभ्यो नमः। श्री गुरुभ्यो नमः। हरि ओम अखण्डमण्डलाकारं अखण्डमण्डलाकारं व्याप्तं व्याप्तं येन चराचरं येन चराचरं तत्पदं तत्पदं दर्शितं येन दर्शितं येन तस्मै तस्मै श्री गुरवे नमः। गुरवे नमः। हरिः ओम हरि ओम श्री गुरुभ्यो नमः। श्री गुरुभ्यो नमः। हरिः ओम हरि ओम ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇಲ್ಲಿ ನಡೆದಿರುವ ಎಲ್ಲ ಆತ್ಮಜ್ಯೋತಿಗಳಿಗೆ ಮತ್ತು ಆತ್ಮಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಶೇಷ ಏನು, ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಜವಾಗಿ ಹೇಗೆ ಆಚರಣೆ ಮಾಡಬೇಕು ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅದನ್ನು ಭಗವಾನ್ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅದನ್ನ ಒಟ್ಟಿಗೆ ಹೇಳೋಣ. ಜನ್ಮ ಜನ್ಮ ಕರ್ಮ ಚ ಕರ್ಮ ಚ ಮೇ ದಿವ್ಯಂ ಮೇ ದಿವ್ಯಂ ಯೋ ವೇತ್ತಿ ಯೋ ವೇತ್ತಿ ತತ್ವತಃ ತತ್ವತಃ ತ್ಯಕ್ತ್ವಾ ತ್ಯಕ್ತ್ವಾ ದೇಹಂ ದೇಹಂ ಪುನರ್ಜನ್ಮ ಪುನರ್ಜನ್ಮ ನೈತಿ ನೈತಿ ಮಾಮೇತಿ ಮಾಮೇತಿ ಸೋರ್ಜುನ ಅರ್ಜುನ ಜನ್ಮ ಜನ್ಮ ಕರ್ಮ ಕರ್ಮ ಚ ಮೇ ದಿವ್ಯಂ ಮೇ ದಿವ್ಯಂ ಯೋ ವೇತ್ತಿ ಯೋ ವೇತ್ತಿ ತತ್ವತಃ ತತ್ವತಃ ತ್ಯಕ್ತ್ವಾ ತ್ಯಕ್ತ್ವಾ ದೇಹ ದೇಹ ಪುನರ್ಜನ್ಮ ಪುನರ್ಜನ್ಮ ನೈತಿ ನೈತಿ ಮಾಮೇತಿ ಮಾಮೇತಿ ಸೋರ್ಜುನ. ಅರ್ಜುನ ಭಗವಾನ್ ಶ್ರೀಕೃಷ್ಣ ಅವರ ಜನ್ಮದ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಜನ್ಮ ಕರ್ಮ ಚ ಮೇ ದಿವ್ಯಂ. ಭಗವಾನ್ ಶ್ರೀಕೃಷ್ಣನ ಜನ್ಮ ಮತ್ತು ಕರ್ಮ ಎರಡು ಕೂಡ ದಿವ್ಯ. ದಿವ್ಯ ಅಂದ್ರೆ ಅಲೌಕಿಕ ಮತ್ತು ಅತ್ಯದ್ಭುತ. ಜನ್ಮ ಕೂಡ ಕರ್ಮ ಕೂಡ. ಆ ಜನ್ಮ ಮತ್ತು ಕರ್ಮವನ್ನು ಅರ್ಥ ಮಾಡಿಕೊಳ್ಳುವ ದಿನ ಶ್ರೀಕೃಷ್ಣನ ಜನ್ಮಾಷ್ಟಮಿ. ಇದು ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಬರುವ ಶ್ಲೋಕ. ಭಗವಂತನ ಜನ್ಮ ಕೂಡ ದಿವ್ಯ, ಕರ್ಮ ಕೂಡ ದಿವ್ಯ. ಇದನ್ನು ಅರ್ಥ ಮಾಡಿಕೊಂಡ್ರೆ ಏನು ಫಲ ಅದನ್ನು ಹೇಳ್ಬಿಡ್ತಾರೆ ಭಗವಂತ. ಇದನ್ನು ಯಾರು ಅರ್ಥ ಮಾಡಿಕೊಳ್ತಾರೋ, ಭಗವಂತನ ಜನ್ಮ ಮತ್ತು ಕರ್ಮವನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಅವರು ಅರ್ಥ ಮಾಡ್ಕೊಂಡು ಹೇಗೆ ತತ್ವತಃ ಅಂದ್ರೆ ಆಳವಾಗಿ ಅರ್ಥ ಮಾಡಿಕೊಳ್ತಾರೋ ಅಥವಾ ನಿಜ ಸ್ವರೂಪದಲ್ಲಿ ಅರ್ಥ ಮಾಡಿಕೊಳ್ತಾರೋ ಅವರು ಏನಾಗ್ತಾರೆ, ಪುನಃ ಈ ಸಂಸಾರ ಬಂಧನಕ್ಕೆ ಬರುವುದಿಲ್ಲ, ನನ್ನನ್ನೇ ಸೇರಿಕೊಳ್ತಾರೆ, ಭಗವಂತನ್ನೇ ಸೇರಿಕೊಳ್ತಾರೆ ಅಂತ ಅರ್ಥ. ಏನಂತ, ಭಗವಂತನ ಜನ್ಮವನ್ನ ಮತ್ತು ಕರ್ಮವನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ, ಅರ್ಥ ಮಾಡ್ಕೊಳ್ಳೋ ಬುದ್ಧಿಯಲ್ಲ ಆಳವಾಗಿ ಅದು ಇಳಿಬೇಕು. ಅದು ಯಾರಿಗೆ ಆಗ್ತದೋ ಅವ್ರಿಗೇನಾಗ್ತದೆ, ಅವರಿಗೆ ಪುನಃ ಜನ್ಮ ಇಲ್ಲ, ಅವರು ಭಗವಂತನಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಭಗವಂತನ ಒಂದಾಗ್ಬಿಡ್ತಾರೆ.
ಇದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಮಾಡುವ ಉದ್ದೇಶ ಮತ್ತು ಫಲ. ಇದನ್ನು ಭಗವದ್ಗೀತೆ ಶ್ಲೋಕದಲ್ಲಿ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಹೇಳ್ಬಿಡ್ತಾರೆ. ಭಗವಂತನ ಜನ್ಮ ಹೇಗೆ ದಿವ್ಯ, ಭಗವಂತನ ಜನ್ಮ ಹೇಗೆ ದಿವ್ಯ, ಹೇಗೆ ಶ್ರೇಷ್ಠ, ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಶ್ರೀಕೃಷ್ಣನನ್ನು ನಾವು 3 ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಐತಿಹಾಸಿಕ ವ್ಯಕ್ತಿ, ಅಂದ್ರೆ ಸುಮಾರು 5000 ಕ್ರಿಸ್ತಪೂರ್ವ 5023 ವರ್ಷಗಳ ಹಿಂದೆ ಹುಟ್ಟಿದ ಒಬ್ಬ ವ್ಯಕ್ತಿಯಾಗಿ, ಐತಿಹಾಸಿಕ ವ್ಯಕ್ತಿ. ಕೃಷ್ಣ ಕಾಲ್ಪನಿಕ ವ್ಯಕ್ತಿ ಅಲ್ಲ, ಐತಿಹಾಸಿಕ ವ್ಯಕ್ತಿ. ಮಥುರೆ ಮತ್ತೆ ದ್ವಾರಕಾ ನಗರದಲ್ಲಿ ಇದ್ದ ಐತಿಹಾಸಿಕ ವ್ಯಕ್ತಿಯಾಗಿ ಒಂದು ಅರ್ಥ ಮಾಡ್ಕೋಬೇಕು. ದ್ವಾರಕೆಯಲ್ಲಿ ಈಗ ಸಮುದ್ರದಲ್ಲಿ ದ್ವಾರಕೆ ಮುಳುಗಿದ ಕೃಷ್ಣನ ದ್ವಾರಕೆಯನ್ನ ಅಗಿದಾಗ ಅಲ್ಲೆಲ್ಲ ಸಮುದ್ರದಲ್ಲಿ ಎಲ್ಲ ಅವಶೇಷಗಳು ಕಾಣ್ತವೆ, ಶ್ರೀಕೃಷ್ಣ ದ್ವಾರಕೆ ಇದ್ದು. ಅದೇ ರೀತಿ ಮಥುರಾ, ಬೃಂದಾವನ, ಅಲ್ಲಿ ಕೂಡ ಭಗವಾನ್ ಶ್ರೀಕೃಷ್ಣ ಇದ್ದ ಜಾಗ. ಸೊ ಮೊದಲನೆಯದಾಗಿ ಕೃಷ್ಣ ಐತಿಹಾಸಿಕ ವ್ಯಕ್ತಿಯಾಗಿ ತಿಳ್ಕೋಬೇಕು. ಎರಡನೇದಾಗಿ ಶ್ರೀಕೃಷ್ಣ ಅವತಾರ ರೂಪದಲ್ಲಿ ತಿಳ್ಕೋಬೇಕು. ಶ್ರೀಕೃಷ್ಣ ಅವತಾರ ರೂಪದಲ್ಲಿ ಬಂದ ಭಗವಂತನ ಸ್ವರೂಪವಾಗಿ ತಿಳ್ಕೋಬೇಕು. ಮೂರನೇದಾಗಿ ಶ್ರೀಕೃಷ್ಣ ಭಗವಂತ ನಮ್ಮಲ್ಲಿ ಆತ್ಮ ಸ್ವರೂಪದಲ್ಲಿ ಹೇಗಿದ್ದಾನೆ ಅಂತ ತಿಳ್ಕೋಬೇಕು. ಆಯ್ತಾ? ಇದಕ್ಕೆ ಆದಿ ಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ಚಿಂತನೆ ಅಂತ ಹೇಳ್ತಾರೆ. ಸೊ ಇದನ್ನು ನಮ್ಗೆ ಮುಖ್ಯವಾಗಿ ಬೇಕಾದ ಏನು? ಶ್ರೀಕೃಷ್ಣ ಐತಿಹಾಸಿಕವಾಗಿ ಹುಟ್ಟಿದ್ದು ಬೆಳೆದದ್ದು ಅದಕ್ಕೆ ನಮಗೇನು ಸಂಬಂಧ ಇಲ್ಲ. ಅದು ಹೆಚ್ಚು ಕಡಿಮೆ ನಮಗೊಂದು ಧೈರ್ಯ ಕೊಡ್ಲಿಕ್ಕೆ, ಭಗವಂತ ಹುಟ್ಟಿ ಬಂದ ನಿಜ ಅಂತ ಧೈರ್ಯ ಕೊಡ್ಲಿಕ್ಕೆ. ಅದಕ್ಕೆ ಸಂಬಂಧ ಯಾರಿಗೆ ಹೆಚ್ಚು? ಈ ಪುರಾತತ್ವ ಸಂಶೋಧನೆ ಮಾಡುವವರಿಗೆ, ಹಿಂದಿನ ಕಾಲದ ವಸ್ತುಗಳ ಸಂಶೋಧನೆ ಮಾಡಿ ಕ್ಯೂರಿಯಾಸಿಟಿ. ನಮಗೆ ಏನು ಮುಖ್ಯ? ಶ್ರೀಕೃಷ್ಣ ಪರಮಾತ್ಮ ಭಗವಂತ ಅವತಾರ ರೂಪದಲ್ಲಿ ಬಂದಿದ್ದು ಕಡೆಗೆ ನಮ್ಮಲ್ಲಿ ಅವತಾರ ರೂಪದಲ್ಲಿ ಇರುವುದು, ಆಯ್ತಾ? ನಮ್ಮಲ್ಲಿ ಆತ್ಮ ಸ್ವರೂಪದಲ್ಲಿ ಇರುವುದು. ಇದು ಎರಡು ನಮಗೆ ಮುಖ್ಯ. ಹಾಗಾಗ್ಬಿಟ್ಟು ಇವತ್ತು ಶ್ರೀಕೃಷ್ಣ ಭಗವಂತ ಪರಮಾತ್ಮನ ಈ ಎರಡು ರೀತಿಯಲ್ಲಿ ಚಿಂತನೆ ಮಾಡೋಣ. ಆಧ್ಯಾತ್ಮಿಕ ಮತ್ತು ಆದಿ ದೈವಿಕ ರೂಪದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಚಿಂತನೆ ಮಾಡೋಣ. ಜನ್ಮ ಕರ್ಮ ಚ ಮೇ ದಿವ್ಯಂ. ಭಗವಂತನ ಜನ್ಮ ದಿವ್ಯ. ಅದ್ಯಾಕೆ ದಿವ್ಯ? ಭಗವಂತನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ದೇಹದ ಬಂಧನ ಇಲ್ಲ. ಇದೆಲ್ಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಯಾವ ರೀತಿಯ ಬಂಧನ? ಜನ್ಮ ಮತ್ತು ಮರಣಗಳಿಲ್ಲದ ಭಗವಂತನಿಗೆ ಹುಟ್ಟಿದ ಹಾಗೆ ಕಾಣ್ತಾನಲ್ಲ, ಅದು ಮಾಯೆಯ ಮೂಲಕ. ಹುಟ್ಟು ಸಾವಿಲ್ಲದ ಪರಮಾತ್ಮನಿಗೆ ಹುಟ್ಟು ಬರುವುದು ಜನ್ಮ, ಅದು ದಿವ್ಯ ಜನ್ಮ. ಭಗವಂತನ ಜನ್ಮಕ್ಕೂ ನಮ್ಮ ಜನ್ಮಕ್ಕೂ ವ್ಯತ್ಯಾಸ ಇದೆ. ಅದು ಏನು ವ್ಯತ್ಯಾಸ? ಭಗವಂತನ ಜನ್ಮ ಸ್ವಂತ ಇಚ್ಛೆಯಿಂದ ಭಗವಂತ ತೆಗೆದುಕೊಂಡು ಬಂದ ದೇಹ ತೆಗೆದುಕೊಂಡು ಬಂದು ಸ್ವಂತ ಇಚ್ಛೆಯಿಂದ ಬರುವುದು. ನಮ್ಮ ಜನ್ಮ ಸ್ವಂತ ಇಚ್ಛೆ ಅಲ್ಲ, ಅಲ್ಲಿ ಫೋರ್ಸ್ ಇದೆ, ಬಲವಂತ ಇದೆ. ಏನು ಬಲವಂತ? ನಮ್ಮ ಕರ್ಮ. ನಾವು ಮಾಡಿದ ಕರ್ಮ ಇದೆಯಲ್ಲ, ಸಂಚಿತ, ಪ್ರಾರಬ್ಧ, ಆಗಾಮಿ ಮತ್ತು ಕ್ರಿಯಾಮಾಣ 4 ರೀತಿಯ ಕರ್ಮಗಳು. ನಮ್ಮ ಸಾಯುವ ಕಾಲದಲ್ಲಿ ನಮಗೆ ಯಾವ ಕರ್ಮ, ಅದು ಯಾವ ವಾಸನೆ ಬೆಳೀತದೋ ಆ ವಾಸನೆ ನಮ್ಮ ಹೊಸ ಶರೀರವನ್ನು ತೆಗೆದುಕೊಂಡು ಹೋಗ್ತದೆ. ನಮ್ಮ ಜನ್ಮ ಬಲವಂತದ ಜನ್ಮ. ಯಾವ ಬಲವಂತ? ಬೇರೆ ಯಾರು ಫೋರ್ಸ್ ಮಾಡಿಲ್ಲ, ನಮ್ಮದೇ ಕರ್ಮಗಳನ್ನು ಬಂದು ಎಳೆದುಕೊಂಡು ಹೋಗ್ತಾರೆ, ಇನ್ನೊಂದು ಕಡೆ ಜನ್ಮ ತೆಗೆದುಕೊಂಡು ಹೋಗ್ತಾರೆ. ಭಗವಂತನಿಗೆ ಏನು ಬಂಧನ? ಭಗವಂತನಿಗೆ ಯಾವ ರೀತಿ ಕೆಲಸ ಬರ್ತದೆ? ಅದಕ್ಕೆ ಭಗವಂತನೇ ಹೇಳ್ಬಿಡ್ತಾನೆ. ಭಗವಂತ ಬರ್ಲಿಕ್ಕೆ ಕಾರಣ ಏನು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಂ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಧರ್ಮ ಸಂಸ್ಥಾಪನಾರ್ಥಾಯ
ಸವಿಯೋದಕ್ಕೋಸ್ಕರ. ನಾವು ಹುಟ್ಟುವುದು ನಮ್ಮ ಕರ್ಮ ಸವಿಯೋದಕ್ಕೋಸ್ಕರ. ಮನುಷ್ಯನ ಜನ್ಮಕ್ಕೂ ಭಗವಂತನ ಜನ್ಮಕ್ಕೂ ಇದು ವ್ಯತ್ಯಾಸ ಇದೆ. ಮನುಷ್ಯನ ಜನ್ಮ ಕರ್ಮದ ಫಲದಿಂದ ಬರುವುದು, ಭಗವಂತನ ಜನ್ಮ ಲೋಕ ಕಲ್ಯಾಣಕ್ಕೋಸ್ಕರ, ಪ್ರಪಂಚವನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಭಗವಂತ ಭೂಮಿ ಬರ್ತಾನೆ. ಸೊ ಭಗವಂತ ಉದ್ದೇಶದಿಂದ ನಾವು ಬರೋದು ಕರ್ಮಫಲದಿಂದ. ಅದಕ್ಕೆ ಭಗವಂತನ ಜನ್ಮ ದಿವ್ಯ. ನೀವು ಹಾಗಾಗ್ಬಿಟ್ಟು ಭಗವಂತನ ಜನ್ಮವನ್ನು ಸಾಮಾನ್ಯ ಜನ್ಮದ ಹಾಗೆ ತಿಳ್ಕೊಳ್ರಿ. ಹಾಗಾಗ್ಬಿಟ್ಟು ಸಾಮಾನ್ಯ ನಮಗೂ ಬರ್ತ್ಡೇ ಪಾರ್ಟಿ ಮಾಡ್ತೇವೆ, ಹ್ಯಾಪಿ ಬರ್ತ್ಡೇ ಟು ಯು ಅಂತ. ಅದರಲ್ಲಿ ಭಗವಂತನ ಒಂದು ಹ್ಯಾಪಿ ಬರ್ತ್ಡೇ ಟು ಮಾಡೋದಲ್ಲ. ಭಗವಂತ ಹುಟ್ಟಿ ಬಂದದ್ದು ಲೋಕ ಕಲ್ಯಾಣಕ್ಕೆ, ಧರ್ಮ ಸಂಸ್ಥಾಪನಾರ್ಥ ಹುಟ್ಟಿ ಬರ್ತಾರೆ ಭಗವಂತ. ಆ ಹುಟ್ಟಿ ಬರೋದು ಹೇಗೆ? ತನ್ನ ಮಾಯೆಯಿಂದ ತನ್ನನ್ನೇ ಹುಟ್ಟಿ ಬಂದ ಹಾಗೆ ಕಾಣಿಸ್ಕೊಳ್ತಾನೆ. ನಾವು ಜೀವಿಗಳು ತಾಯಿಯ ಹೊಟ್ಟೆಯಿಂದ ಹುಟ್ಟಿವೆ. ಆದ್ರೆ ಭಗವಂತನಿಗೆ ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬಂದ ಹಾಗೆ ಅನಿಸಿದ್ರು. ಹುಟ್ಟು ಸಾವಿಲ್ಲದ ಭಗವಂತ ಅವನ ಹುಟ್ಟುವುದು ಒಂದು ಕಾಣಿಸುವ ರೀತಿ ಅಷ್ಟೇ, ಮಾಯೆಯಿಂದ. ಹಾಗಾಗಿ ಫಸ್ಟ್ ಮೊದಲನೇದಾಗಿ ಭಗವಂತ ಹೇಳ್ತಾರೆ, ನನ್ನ ಜನ್ಮವನ್ನ ನೀವು ಬೇರೆ ಜನ್ಮದ ಹಾಗೆ ಮಾಡಕ್ ತಿಳ್ಕೊಳ್ಕೋಬೇಡಿ. ಭಗವಂತನ ಜನ್ಮ ದಿವ್ಯ ಸ್ವರೂಪ, ಆಯ್ತಾ? ಭಗವಂತನ ಜನ್ಮ ಮಾತ್ರ ದಿವ್ಯ ಸ್ವರೂಪ ಅಲ್ಲ, ಭಗವಂತನ ಕರ್ಮ ಕೂಡ ದಿವ್ಯ ಸ್ವರೂಪ. ಇದನ್ನು ತಿಳಿದುಕೊಳ್ಳೋದೇ ಜನ್ಮಾಷ್ಟಮಿ. ಒಂದ್ ದಿವಸ ನನ್ನ ಸ್ನೇಹಿತರೊಬ್ಬರು, ಅವರು ತುಂಬಾ ಭಗವದ್ಗೀತೆ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರು ನಮ್ಮ ಮನೆಗೆ ಬಂದಿದ್ರು. ಅವಾಗ ನನ್ನ ಮಗಳು ಸುಮಾರು 7 ವರ್ಷ. ನನ್ನ ಮಗಳು 7 ವರ್ಷ. ಅವಳ ಹತ್ರ ನಮ್ಮಲ್ಲಿ ಕೃಷ್ಣನ ಗೊಂಬೆ ಇದೆ, ಇಷ್ಟು ದೊಡ್ಡ ಗೊಂಬೆ ಇದೆ. ಅದು ಜನ್ಮಾಷ್ಟಮಿ ಟೈಮ್ ಸಚ್ಚಿಕಡಿಮೆ. ಆ ಗೊಂಬೆ ಕೂಡ ಆಟ ಆಡ್ತಿದ್ದವು. ಆ ಗೊಂಬೆಗೆ ಅವಳು ದಿನ ಹಾಲು ಇದು ಕೊಡೋದು, ಅನ್ನ ಕೊಡೋದು, ತಿಂಡಿ ತಿನ್ನಿಸೋದು. ಮಗುವಿನ ನೋಡಿದಾಗ ಆ ಗೊಂಬೆಯನ್ನು ನೋಡ್ಕೊಳ್ತಾ ಇದ್ರು. ಆಗ ಅವರು ಕೇಳಿದ್ರು, ಏನಮ್ಮ ನಿನಗೆ ಕೃಷ್ಣ ಅಂದ್ರೆ ಇಷ್ಟನಾ ಅಂತ. ಹೌದು. ಅದು ಕೃಷ್ಣನಿಗೆ ನೀನು ಇಷ್ಟನಾ ಅಂತ ಪ್ರಶ್ನೆ. ಆಯ್ತಾ? ಇದು ಯಾವ್ದಾದ್ರು ಎರಡು ರೀತಿ ಸಂಬಂಧ ಇರ್ಬೇಕಲ್ಲ. ನಮಗೆ ಬೇರೆ ಯಾರು ಇಷ್ಟ ಬದುಕೋಲ್ಲ, ಅವರಿಗೆ ನಾವು ಇಷ್ಟ ಆಗ್ಬೇಕಲ್ಲ. ನಾವು ನಮಗೆ ಭಗವಂತ ಇಷ್ಟ ಆದ್ರೆ ಸಾಕಾಗಲ್ಲ. ಭಗವಂತ ನಮ್ಗೆ ಇಷ್ಟ, ಭಗವಂತನಿಗೆ ನಾವು ಇಷ್ಟ ಆಗ್ಬೇಕಲ್ಲ. ಅವ್ರಿಗೆ ಆಶ್ಚರ್ಯ ಆಯ್ತು. ಅವನಿಗೆ ಕೃಷ್ಣ ಭಗವಂತ ಅವನಿಗೆಲ್ಲರೂ ಇಷ್ಟ ಅಂತ. ಸೊ ಎಲ್ಲ ಜೀವಿಗಳು ಇಷ್ಟ ಅಂತ. ಆದ್ರೆ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಭಗವಂತನಿಗೆ ಎಲ್ಲರೂ ಮಕ್ಕಳೇ. ಆದ್ರೆ ಕೆಲವು ಮಕ್ಕಳಲ್ಲಿ ಭಗವಂತನಿಗೆ ಬಹಳ ವಿಶೇಷ ಪ್ರೀತಿ. ಯಾರದು? ಯಾರು ಭಗವಂತನ ಸಂದೇಶವನ್ನ ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಮತ್ತು ಅದು 4 ಜನರಿಗೆ ಹೇಳ್ತಾರೋ, ಅದು ಭಗವಂತನಿಗೆ ಬಹಳ ಪ್ರೀತಿ. ಭಗವಂತನ ಸಂದೇಶ ಏನು? ಭಗವದ್ಗೀತೆ. ಆ ಭಗವಂತನ ಸಂದೇಶವನ್ನು ಯಾರು ಕೇಳ್ತಾರೆ, ಇದು ಭಗವದ್ಗೀತೆ 18ನೇ ಅಧ್ಯಾಯ ಬರ್ತದೆ. ಭಗವಂತನ ಸಂದೇಶ ಭಗವದ್ಗೀತೆ ಯಾರು ತಿಳಿದುಕೊಳ್ತಾರೆ, ಯಾರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಮತ್ತು ಭಗವಂತ ಸಂದೇಶ ಬೇರೆಯವರಿಗೆ ತಗೊಂಡು ಹೋಗ್ತಾರೆ, ಅವರಿಗಿಂತ ಜಾಸ್ತಿ ಪ್ರಿಯರಾದರು ನನಗೆ ಯಾರು ಇಲ್ಲ. ಇದಕ್ಕಿಂತ ಜಾಸ್ತಿ ನನಗೆ ಪ್ರಿಯರಾದರು ಯಾರು ಇಲ್ಲ ಅಂತ ಭಗವಂತ ಹೇಳ್ತಾರೆ. ನಮಗೆ ಭಗವಂತ ಪ್ರೀತಿ, ಆದ್ರೆ ಭಗವಂತನಿಗೆ ನಾವು ಪ್ರೀತಿ ಆಗ್ಬೇಕಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಭಗವಂತನ ಸಂದೇಶ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಭಗವಂತನ ಸಂದೇಶವನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮಾತ್ರ ಅಲ್ಲ, ಅದನ್ನು 4 ಜನರಿಗೆ ಹೇಳಬೇಕು. ಇದನ್ನು ಹೇಳಿದಾಗ ನಾವು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗ್ತೇವೆ. ಇದು ಭಗವಂತನೇ ಹೇಳುವ ಮಾತು. ಸೊ ಭಗವಂತನ ಜೀವನ ಸಂದೇಶ ಏನು? ಅದು ಭಗವದ್ಗೀತೆ. ಭಗವಂತನ ಜೀವನ ಸಂದೇಶ ಏನು? ಅದನ್ನು ಭಗವದ್ಗೀತೆ ಬಗ್ಗೆ ಭಗವಂತ ಹೇಳಿರ್ತಾರೆ. ಭಗವಂತನ ಜೀವನ ಸಂದೇಶ ಭಗವದ್ಗೀತೆ ಕೂಡ ಕಡೆಗೆ ಜನ್ಮ ಕರ್ಮಜ ಮೇ ದಿವ್ಯಂ, ಭಗವಂತ ಶ್ರೀಕೃಷ್ಣ ಪರಮಾತ್ಮ ಜೀವನ ಮಾಡಿದ ರೀತಿ ಇದೆಯಲ್ಲ, ಅದು ಕೂಡ ಭಗವಂತನ ಸಂದೇಶ. ಭಗವಂತನ ಜೀವನ ಇದೆಯಲ್ಲ, ಅದು ಕೂಡ ಭಗವಂತನ ಸಂದೇಶ. ವಾಕಿಂಗ್ ದ ಟಾಕ್ ಅಂತ ಹೇಳ್ತೇವೆ. ಅಂದ್ರೆ ನಾವು ಹೇಳೋದೊಂದು ಮಾಡೋದೊಂದಲ್ಲ. ಭಗವಂತನ ಜೀವನದಲ್ಲಿ ಅವರು ಏನ್ ಹೇಳ್ತಾರೆ ಅದನ್ನ ಜೀವನದಲ್ಲಿ ಮಾಡಿ ತೋರಿಸ್ತಾರೆ. ಸೊ ಹಾಗಾಗ್ಬಿಟ್ಟು ಭಗವದ್ಗೀತೆ ಅರ್ಥ ಆಗ್ಬೇಕಾದ್ರೆ ಶ್ರೀಕೃಷ್ಣನ ಜೀವನ ನೋಡಿದ್ರೆ ಭಗವದ್ಗೀತೆ ಅರ್ಥ ಆಗ್ತದೆ.
ಶ್ರೀಕೃಷ್ಣನ ಜೀವನ ನೋಡಿದ್ರೆ ಭಗವದ್ಗೀತೆ ಅರ್ಥ ಆಗ್ತದೆ. ಶ್ರೀಕೃಷ್ಣನ ಜೀವನವೇ ಭಗವದ್ಗೀತೆ. ಭಗವದ್ಗೀತೆ ಶ್ಲೋಕದ ರೂಪದಲ್ಲಿ ಇರಬಹುದು, ಶ್ರೀಕೃಷ್ಣನ ಜೀವನ ಕಥೆಯ ರೂಪದಲ್ಲಿ ಆ ಭಗವದ್ಗೀತೆಯ ಸಾರಾಂಶ. ನಮಗೆ ಕಥೆಯ ರೂಪದಲ್ಲಿ ಹೇಳಿದಾಗ ಸುಲಭವಾಗಿ ಅರ್ಥ ಆಗ್ತದೆ. ಅದನ್ನ ಶ್ಲೋಕ ರೂಪದಲ್ಲಿ ಹೇಳಿದಾಗ ಇನ್ನು ಸ್ವಲ್ಪ ಅರ್ಥ ಮಾಡ್ತಾರೆ ಪ್ರಯತ್ನ ಮಾಡಬೇಕು. ಹಾಗಾದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಏನು? ಭಗವಾನ್ ಶ್ರೀಕೃಷ್ಣನ ಜನ್ಮವನ್ನ ಮತ್ತು ಕರ್ಮವನ್ನ ಚೆನ್ನಾಗಿ ತಿಳಿದುಕೊಳ್ಳುವುದೇ ಶ್ರೀಕೃಷ್ಣ ಜನ್ಮಾಷ್ಟಮಿ. ಜನ್ಮವನ್ನ ಕರ್ಮವನ್ನು ತಿಳಿದುಕೊಳ್ಳೋದು ಮಾತ್ರ ಅಲ್ಲ, ಆ ಭಗವಂತನ ಏನ್ ಹೇಳಿದ್ದಾರೆ ಅದನ್ನ ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಂಡು ಅದನ್ನು ನಾವು 4 ಜನಕ್ಕೆ ಹೇಳುವುದು ಅದು ಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ವರ್ಷ ವರ್ಷ ನಾವು ಆಚರಣೆ ಮಾಡ್ತೇವೆ. ಮನೆಯಲ್ಲಿ ಶ್ರೀಕೃಷ್ಣನ ಆಹ್ವಾನ ಮಾಡ್ತೇವೆ, ಭಜನೆ ಹೇಳ್ತೇವೆ. ಶ್ರೀಕೃಷ್ಣ ಜನ್ಮ ನಮ್ಮ ಮನಸ್ಸಿನಲ್ಲಿ ಯಾವಾಗ ಆಗ್ತದೆ ಅದು ನಮ್ಮ ಆಧ್ಯಾತ್ಮಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ. ಭಾರತದಲ್ಲಿ ಶ್ರೀಕೃಷ್ಣ ಜನ್ಮ ಆಯಿತು, ದ್ವಾರಕೆಯಲ್ಲಿ, ಮಥುರೆಯಲ್ಲಿ, ಮತ್ತೆ ದ್ವಾರಕೆಯಲ್ಲಿ ಜೀವನ. ಅದು ನಮ್ಮ ದೇಶದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಆಯಿತು ನಮ್ಮ ಮನೆಯಲ್ಲಿ. ನಮ್ಮ ಮನಸ್ಸಿನಲ್ಲಿ ಭಗವಂತ ಶ್ರೀಕೃಷ್ಣ ಯಾವಾಗ ಬರ್ತಾನೆ ಅದು ನಮ್ಮ ಆಧ್ಯಾತ್ಮಿಕ ಶ್ರೀಕೃಷ್ಣನ ಜನ್ಮ. ಇದನ್ನ ಅರ್ಥ ಮಾಡಿಕೊಳ್ಳುವುದೇ ಶ್ರೀಕೃಷ್ಣ ಜನ್ಮಾಷ್ಟಮಿ. ಯಾವಾಗ ನಮ್ಮೊಳಗೆ ಶ್ರೀಕೃಷ್ಣನ ಅನುಭವ ಆಗುತ್ತದೋ ಅದು ಶ್ರೀಕೃಷ್ಣ ನಮ್ಮಲ್ಲಿ ಹುಟ್ಟಿದ ದಿನ. ಆ ದಿನ ಯಾವಾಗ ಬರ್ತದೆ ಅಂತ ನಾವು ಪ್ರಯತ್ನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಮತ್ತು ಸಾಧನೆ ಮಾಡಬೇಕು. ಅದು ಹೇಗೆ ಬರ್ತದೆ ಭಗವದ್ಗೀತೆ ಅದೇ ನೆಕ್ಸ್ಟ್ ಮುಂದಿನ ಶ್ಲೋಕದಲ್ಲಿ ಹೇಳ್ಬಿಡ್ತಾರೆ, ಅದನ್ನು ಕೇಳ್ಬಿಡಿ. ಸೊ ಭಗವದ್ಗೀತೆಯಲ್ಲಿ ನಿಮ್ಗೆ ಎಲ್ಲಾ ಸಿಗುತ್ತದೆ, ಅದನ್ನು ಕೇಳ್ಬಿಡಿ. ವೀತರಾಗ ಭಯಕ್ರೋಧ ಮನ್ಮಯ ಮಾಂ ಉಪಾಶ್ರಿತಃ ಬಹವೋ ಜ್ಞಾನ ತಪಸ ಭೂತ ಮದ್ಭಾವಂ ಆಗತಾಃ. ಭಗವಂತನ ಸೇರ್ಬೇಕಾದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ಭಗವಂತನ ತತ್ವತಃ ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಆ ತತ್ವ ಅಂದ್ರೆ ಭಗವತ್ ಪರಬ್ರಹ್ಮ ತತ್ವ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ನಮ್ಮ ಆತ್ಮಸ್ವರೂಪಿಯಾದ ಭಗವಂತನ ಅರ್ಥ ಮಾಡಬೇಕು. ನಮ್ಮ ದೇಹ ಮನಸ್ಸು ಬುದ್ಧಿ ಅದಕ್ಕೆ ಮೀರಿ ನಮ್ಮ ದೇಹ ಮನಸ್ಸು ಬುದ್ಧಿಯನ್ನು ನೋಡ್ತಿರುವ ಸಾಕ್ಷಿ ರೂಪದಲ್ಲಿರುವ ಭಗವಂತನ ಅರ್ಥ ಮಾಡಬೇಕು. ಆ ಸಾಕ್ಷಿ ರೂಪದಲ್ಲಿ ಭಗವಂತನ ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ? ಭೀತರಾದ ನಮಗೆ ಬೇಕು 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 ಅನಿಸೋದೆಲ್ಲ ಬೇಕು ಬೇಕು ಬೇಕು, ಬೇಡ ಬೇಡ ಬೇಡ. ಪ್ರಪಂಚದಲ್ಲಿ ನಮ್ಗೆ ಏನಾದ್ರೆ ಬೇಕು ಮತ್ತು ಬೇಡಗಳ ಮಧ್ಯೆ ನಮ್ಮ ಜೀವನ. ಇದು ಬೇಕು ಇದು ಬೇಡ, ಇದು ಬೇಕು ಇದು ಬೇಡ, ಅದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ, ಬೇಕು ಬೇಡ ಬೇಕು ಬೇಡ ಇವುಗಳ ಮಧ್ಯೆ ನಮ್ಮ ಜೀವನ. ಈ ಬೇಕು ಬೇಡಗಳನ್ನು ದಾಟಿ ನನ್ನ ಆತ್ಮಸ್ವರೂಪವೇ ಭಗವಂತ, ನನ್ನ ಒಳಗಿರುವನು ಭಗವಂತ, ನನ್ನ ಕಣ್ಣಿನ ಮೂಲಕ ನೋಡುವನು ಭಗವಂತ, ನನ್ನ ಕಿವಿಯ ಮೂಲಕ ಕೇಳುವನು ಭಗವಂತ, ನನ್ನ ನಾಲಿಗೆಯ ಮೂಲಕ ಮಾತಾಡುವನು ಭಗವಂತ, ನನ್ನ ದೇಹ ಕೈಕಾಲು ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಿಸುವನು ಭಗವಂತ. ಇದನ್ನ ಅರ್ಥ ಮಾಡಿಕೊಳ್ಳುವುದೇ ತತ್ವತಃ ಅರ್ಥ ಮಾಡಿಕೊಳ್ಳುವಂತ ಭಗವಂತನ. ಇದಕ್ಕೆ ಮೊದಲು ಏನ್ ಮಾಡಬೇಕು? ಬೇಕು ಬೇಡಗಳನ್ನ ನಾವು ಬಿಡಬೇಕು. ಬೇಕು ಬೇಡಗಳನ್ನು ಬಿಡೋದು ಹೇಗೆ? ಎಲ್ಲಿವರೆಗೆ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನಿಸ್ತದೆ ನಮಗೆ, ಅಲ್ಲಿವರೆಗೆ ನಮ್ಗೆ ಬೇಕು ಬೇಡಗಳ ಸಂತೆ. ಅದಕ್ಕೋಸ್ಕರ ನಿಜವಾಗಿ ಭಗವಂತನ ಅರ್ಥ ಮಾಡಿಕೊಳ್ಳೋ ರೀತಿ ಹೇಳ್ತೇನೆ. ನಾನೆಂಬುದು ನಾನಲ್ಲ, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ
ಸಚಿದಾನಂದಾತ್ಮ ಶಿವನಾನು ನಾನೇ ಶಿವನಾನು ನಾನೇ ಶಿವನಾನು ನಾನೇ ಶಿವನಾನು ನಾನೇ ಶಿವೋಹಂ 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 ಸಚ್ಚಿದಾನಂದ ಸ್ವರೂಪಿಯಾದ ಭಗವಂತ ನಮ್ಮ ಆತ್ಮ. ನಾವು ನನ್ನ ದೇಹ ಮನ ಬುದ್ಧಿ ಅನ್ನೋದು ಭಗವಂತನ ಒಂದು ಆತ್ಮದ ನಮ್ಮ ಒಂದು ಅಂಶ. ನಿಜವಾಗಿ ಒಳಕ್ಕೆ ಹೋದರೆ ನಾನು ಅನ್ನೋದು ಏನಂತೀವಿ ನಾವು, ಅದು ಯಾವುದೂ ಇಲ್ಲ, ಭಗವಂತ ಮಾತ್ರ ಎಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳೋದು ಜನ್ಮಾಷ್ಟಮಿ. ಸೊ ಜನ್ಮಾಷ್ಟಮಿ ದಿನ ಪ್ರಾರ್ಥನೆಯನ್ನು ಮಾಡಬೇಕು ನಾವು. ಭಗವಂತ ಶ್ರೀಕೃಷ್ಣ ನಮ್ಮ ಆತ್ಮಸ್ವರೂಪಿ ಸಚ್ಚಿದಾನಂದ ರೂಪಿ ಆದ ನಿನಗೆ ನಮ್ಮ ಪ್ರಾರ್ಥನೆ. ನಮಗೆ ಸದಾ ಕಾಲ ನಮ್ಮ ಕಣ್ಣಿನ ಮೂಲಕ ನೋಡುವ ಆತ್ಮಸ್ವರೂಪಿ ನೀನು. ನಮ್ಮ ಕಿವಿಯ ಮೂಲಕ ಕೇಳುವ ಆತ್ಮಸ್ವರೂಪಿ ನೀನು. ನಮ್ಮ ದೇಹದ ಮೂಲಕ ಎಲ್ಲ ಕಾರ್ಯಗಳನ್ನು ಮಾಡಿಸುವ ಆತ್ಮಸ್ವರೂಪಿ ನೀನು. ಈ ನನ್ನ ದೇಹ ಮನಸ್ಸು ಬುದ್ಧಿ ನಿಮಿತ್ತ ಮಾತ್ರ ನಿನ್ನ ಕಾರ್ಯ ಸಾಧನೆಗೆ ನಮ್ಮ ದೇಹ ಮನ ಬುದ್ಧಿಯನ್ನು ನಿನಗೆ ಅರ್ಪಣೆ ಮಾಡಿ ನಮ್ಮ ಆತ್ಮಸ್ವರೂಪಿಯಾದ ನಿನ್ನ ಅನುಭವ ನಮಗಾಗಲಿ ಎಂಬ ಪ್ರಾರ್ಥನೆ ಮಾಡ್ತೇವೆ. ಆತ್ಮಸ್ವರೂಪದಲ್ಲಿ ಭಗವಂತನ ಕಾಣುವುದೇ ಶ್ರೀಕೃಷ್ಣನ ಜನ್ಮಾಷ್ಟಮಿ. ಐತಿಹಾಸಿಕ ಕೃಷ್ಣ, ಅವತಾರ ರೂಪಿ ಕೃಷ್ಣ ಇದು ನಂತರ. ಭಗವಂತ ಹುಟ್ಟುದೇ ಅದಕ್ಕೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಭಾರತ ಅಂದ್ರೆ ಅರ್ಜುನ ಹೆಸರು. ಭಾರತ ದೇಶ. ಯಾವಾಗ ಧರ್ಮ ಮರೆ ಆಗ್ತದೋ, ಧರ್ಮ ಯಾವಾಗ ನಾಶ ಆಗುದಿಲ್ಲ, ಧರ್ಮ ಮರೆ ಆಗ್ತದೆ. ಧರ್ಮ ಯಾವಾಗ ಮರೆ ಆಗ್ತದೆ? ಧರ್ಮ ಮರೆ ಆದಾಗ ಆ ಧರ್ಮವನ್ನ ಎತ್ತಿ ಹಿಡಿಯಲಿಕ್ಕೆ, ಅಧರ್ಮವನ್ನು ನಾಶ ಮಾಡಲಿಕ್ಕೆ ಭಗವಂತ ಹುಟ್ಟಿ ಬರ್ತಾನೆ. ಆ ಧರ್ಮ ನಾಶ ಯಾವಾಗ ಆಗ್ತದೆ? ಧರ್ಮ ಅಂದ್ರೆ ಏನು? ನಮ್ಮ ಜೀವನವನ್ನ ನಮ್ಮ ಆತ್ಮ ಸ್ವರೂಪವನ್ನ ನಾವು ಮರೆಯುವುದೇ ಅಧರ್ಮ. ನಾವು ಕಂಸ ಮತ್ತೆ ಬೇರೆ ಬೇರೆ ಇದಕ್ಕೆ ಅಸುರರು ಶ್ರೀಕೃಷ್ಣನ ಕಾಲದಲ್ಲಿದ್ದು, ಆ ಅಸುರನ್ನು ನಾಶ ಮಾಡಲಿಕ್ಕೆ ಬಂದದ್ದು ಶ್ರೀಕೃಷ್ಣ ಅಂತ ಹೇಳಿದ್ರೆ, ಅದು ಆವಾಗ ಅಧರ್ಮ ಜಾಸ್ತಿ ಆದಾಗ ಹಲವಾರು ರೀತಿಯ ಜನರಿಗೆ ತೊಂದರೆಗಳು ಅಸುರರು ಇದ್ರು. ಅದು ದ್ವಾಪರ ಯುಗ. ದ್ವಾಪರ ಯುಗ ಅಂದ್ರೆ ಎರಡು: ಸತ್ಯಯುಗ, ತ್ರೇತ, ದ್ವಾಪರ ಮತ್ತು ಕಲಿ, 4 ರೀತಿಯ ಯುಗಗಳು. ಸತ್ಯಯುಗದಲ್ಲಿ ಎಲ್ಲ ರೀತಿಯ ಎಲ್ಲ ಮನುಷ್ಯರು ಆತ್ಮಜ್ಞಾನದಲ್ಲಿ ಜೀವನ ಮಾಡ್ತಾ ಇದ್ರು. ತ್ರೇತಾಯುಗದಲ್ಲಿ ಮುಕ್ಕಾಲು ಭಾಗ ಜನ, ತ್ರೇತ ಅಂದ್ರೆ 4ರಲ್ಲಿ 3 ಅಂಶ. ತ್ರೇತಾಯುಗದಲ್ಲಿ ಕಾಲು ಭಾಗ ಜನರಿಗೆ ಆತ್ಮಜ್ಞಾನ ಮರೆತು ಹೋಯಿತು, ಮುಕ್ಕಾಲು ಭಾಗ ಜನರಿಗೆ ಆತ್ಮಜ್ಞಾನ ಉಳಿದುಕೊಳ್ತು. ದ್ವಾಪರ ಯುಗದಲ್ಲಿ 50-50, 50% ಜನರಿಗೆ ಆತ್ಮಜ್ಞಾನ ಇದೆ, 50% ಜನರಿಗೆ ಆತ್ಮಜ್ಞಾನ ಇಲ್ಲ. ಕಲಿಯುಗ ಅಂದ್ರೆ ಕತ್ತಲೆ ಯುಗ. ಇಲ್ಲಿ ಆತ್ಮಜ್ಞಾನದ ಅವಶೇಷವೇ ಇಲ್ಲ. ಆತ್ಮಜ್ಞಾನ ಅನ್ನೋ ಬಗ್ಗೆ ಗಂಧ ಗಾಳಿ ಇಲ್ಲ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಯಾರು ಮೆರೆದಾಡ್ತಾರೆ, ಈ ದೇಹ ನಾನು, ಈ ಮನಸ್ಸು ನಾನು, ಈ ಬುದ್ಧಿ ನಾನು ಅಂತ ಯಾರು ಮೆರೆದಾಡ್ತಾರೆ, ಯಾರು ತಿಳ್ಕೊಂಡಿರ್ತಾರೆ, ಅದೇ ಆತ್ಮಜ್ಞಾನದಿಂದ ಪತನ. ಹಿಂದಿನ ಕಾಲದಲ್ಲಿ ಅವರಿಗೆ ಅಸುರರು ಅಂತ ಹೇಳ್ತಾ ಇದ್ರು. ದೇಹ ಮನಸ್ಸು ಬುದ್ಧಿ ನಾನು ಅಂತ ತಿಳಿದುಕೊಂಡು ಯಾವ ಜೀವನ ಮಾಡ್ತಾರೆ ಅವರು ಅಸುರರು ಅಂತ ಹೇಳ್ತಾ ಇದ್ದಾರೆ ಆಗಿನ ಕಾಲದಲ್ಲಿ. ಅದು ದ್ವಾಪರ ಯುಗದಲ್ಲಿ ಎಷ್ಟಾಗಿತ್ತು? 50%. ಕಲಿಯುಗದಲ್ಲಿ 100 ಭಾಗ. ಇದು ಕಲಿಯುಗದಲ್ಲಿ
ಆತ್ಮಜ್ಞಾನ ನಾಶ ಅದು. ಅಧರ್ಮ ಅನ್ನೋದು ಏನೇನೂ ಅಲ್ಲ. ನೀವು ಎಲ್ಲಿವರೆಗೆ ಆತ್ಮಜ್ಞಾನದಲ್ಲಿ ಇರ್ತೀರಾ, ಎಲ್ಲಿವರೆಗೆ ಮನುಷ್ಯರು ಆತ್ಮಜ್ಞಾನದಲ್ಲಿ ಜೀವನ ಮಾಡ್ತಾರೆ, ಅವರ ಕೈಯಲ್ಲಿ ಏನೇನು ಕೆಲಸ ಆಗ್ತವೆ ಅದೆಲ್ಲ ಭಗವಂತನ ಕೆಲಸ. ನಾವು ಆತ್ಮ ಅನ್ನೋದು ಮರೆತು ನಾನು ದೇಹ, ನಾನು ಮನಸ್ಸು, ಬುದ್ಧಿ ಯಾವಾಗ ಆಗ್ತೇವೆ, ಆವಾಗ ಏನಾಗುತ್ತೆ, ನಮ್ಮಲ್ಲಿ ಗೊತ್ತು ಮತ್ತು ಗೊತ್ತಾಗದ ತಪ್ಪು ಕಾರ್ಯಗಳು ನಡೆದ ಹೋಗ್ತವೆ. ಯಾಕಂದ್ರೆ ಅಜ್ಞಾನದ ಜೀವನ. ಆ ಅಜ್ಞಾನದಲ್ಲಿ ಏನೇನಾಗ್ತದೆ, ಏನೇನು ತಪ್ಪಾಗುತ್ತೆ, ಏನು ಸರಿ ಆಗುತ್ತೆ ಹೇಳಕ್ಕಾಗಲ್ಲ. ನಾಳಲ್ಲಿ ಯಾವ ಜೀವನ ಮಾಡ್ತೀರಾ ಅದೇ ಅವಾಗ ಎಲ್ಲ ಕಾರ್ಯಗಳು ಧಾರ್ಮಿಕ ಕೆಲಸಗಳಾಗ್ತವೆ. ಹಾಗಾಗ್ಬಿಟ್ಟು ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದ್ರೆ ಯಾವಾಗ ಅಧರ್ಮ ಹುಟ್ಟುತ್ತದೋ, ಅಧರ್ಮ ಮೇಲಕ್ಕೆ ಇರ್ತದೋ ಆವಾಗ ನಾನು ಹುಟ್ಟಿ ಬಂದೆ ಅಂತ ಭಗವಂತ ಹೇಳಿದ. ಯಾವಾಗ? ದ್ವಾಪರ ಯುಗದಲ್ಲಿ. ಆವಾಗ ಎಷ್ಟು ಅಧರ್ಮ? 50%. ಈಗ ಭಗವಂತ ಈಗ ಎಷ್ಟಿದೆ? 100%. ಸೊ ಈಗ ಭಗವಂತನ ಅವತಾರ ಆದ್ರೆ ಇಲ್ಲ ಆಗ್ಬೇಕು, ನಮ್ಮೆಲ್ಲರ ಹೃದಯದೊಳಗಾಗಬೇಕು ಭಗವಂತನ ಅವತಾರ. ಯಾಕಂದ್ರೆ ಪ್ರತಿ ಜೀವಿಗಳ ಹೃದಯದಲ್ಲಿ, ಪ್ರತಿ ಮನುಷ್ಯರ ಹೃದಯದಲ್ಲಿ ಅಜ್ಞಾನ ತುಂಬಿ ಹೋಗ್ಬಿಡಿದೆ, ಆತ್ಮಜ್ಞಾನ ಮರೆತು ಹೋಗ್ಬಿಡಿದೆ. ಹಾಗಾಗಿಬಿಟ್ಟು ಕಲಿಯುಗದಲ್ಲಿ ಭಗವಂತನ ಅವತಾರ ಮುಖ್ಯವಾಗಿ ಪ್ರತಿಯೊಬ್ಬ ಜೀವಿಯೊಳಗೆ ಆತ್ಮಸ್ವರೂಪಿಯಾಗಿ ಕಾಣಿಸ್ಕೊಳ್ಳೋದು. ಕಲಿಯುಗದಲ್ಲಿ ಇದು ಬಹಳ ಸುಲಭ. ದ್ವಾಪರ ಮತ್ತು ತ್ರೇತಾಯುಗದಲ್ಲಿ ಅದು ಇಡೀ ಸಮಾಜದಲ್ಲಿ ಬಂದ ಪರಿಸ್ಥಿತಿ. ಕಲಿಯುಗದಲ್ಲಿ ಎಲ್ಲವೂ ಅಜ್ಞಾನದಲ್ಲಿ ತುಂಬಿ ಹೋದಾಗ ಕಷ್ಟದಲ್ಲಿರುವ ಒಬ್ಬ ಜೀವಿ ಪ್ರಾರ್ಥನೆ ಮಾಡಿದರೆ ಭಗವಂತನ ಸ್ವರೂಪ ಆತ್ಮಸ್ವರೂಪಿಯಾಗಿ ವ್ಯಕ್ತ ಆಗ್ತಾರೆ. ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ. ನಮ್ಮೊಳಗೆ ಭಗವಂತ ಉದಯ ಆಗ್ತೀರ. See, the thing is, Kaliuga has some advantages. Our ಪ್ರಶ್ನೆ ಅಂದ್ರೆ ಕಲಿಯುಗದಲ್ಲಿ ಧರ್ಮ ಪೂರ್ತಿ ಹೋಗ್ಬಿಟ್ಟಿದೆ, ಅಧರ್ಮ ಪೂರ್ತಿ ತಾಂಡವಾಗ್ತದೆ. ಅಲ್ಲಿ ಭಗವಂತನ ಅವತಾರ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ. ಕಲಿಯುಗದಲ್ಲಿ ಭಗವಂತನ ಅವತಾರ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಕಲಿಯುಗದಲ್ಲಿ ಅಜ್ಞಾನದಲ್ಲಿ ತುಂಬಿರುವಾಗ ಭಗವಂತನ ಸಾಕ್ಷಾತ್ಕಾರ ಅತ್ಯಂತ ಸುಲಭ. ಬೇರೆ ಯಾವ ಯುಗದಲ್ಲೂ ಆ ಸೌಲಭ್ಯ ಇಲ್ಲ. ಬಟ್ ಇನ್ ಕಲಿಯುಗ to get a realization of God is the easiest thing possible in the Kali Yuga. It is not possible in any of the time frames. In Kali Yuga, just by chanting the name of the Lord, Bhagavantana ನಾಮಸ್ಮರಣೆಯಿಂದ ಭಗವಂತನ ಸಾಕ್ಷಾತ್ಕಾರ. ಸತ್ಯಯುಗದಲ್ಲಿ Satyuga was a period when the people were living in truth. ಅಲ್ಲಿ ನೀವು ಸತ್ಯಯುಗದಲ್ಲಿ ಓದಿದ್ರೆ ಸತ್ಯಯುಗ ಋಷಿಗಳು 50,000 ವರ್ಷ ತಪಸ್ ಮಾಡಿದ್ರು, 60,000 ವರ್ಷಗಳು ತಪಸ್ ಮಾಡಿದ್ರು ಅಂತ ಹೇಳ್ತಾರೆ. ತ್ರೇತಾಯುಗದಲ್ಲೂ ಕೂಡ ಸಾಧನೆ ಬಹಳ ದೊಡ್ಡದು. ಇಟ್ ಟೇಕ್ಸ್ ಲಾಂಗ್ ಟೈಮ್ ಇನ್ ತ್ರೇತಾಯುಗ. ಇನ್ ದ್ವಾಪರ ಯುಗ ಆಲ್ಸೋ ಇಟ್ಸ್ ವೆರಿ ಡಿಫಿಕಲ್ಟ್. ಮೀನ್ಸ್ ಇಟ್ಸ್ ಲಾಟ್ ಆಫ್ ಕಾಂಪ್ಲೆಕ್ಸಿಟಿ ಇನ್ ಟರ್ಮ್ಸ್ ಆಫ್ ರಿಯಲೈಸಿಂಗ್ ದ ಲಾರ್ಡ್. ಬಟ್ ಇನ್ ಕಲಿಯುಗದಲ್ಲಿ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಅನುಭವ ಬಹಳ ಸುಲಭ. ನಾಮಸ್ಮರಣೆ ಮಾತ್ರದಿಂದಲೇ ಭಗವಂತ ನಮ್ಮಲ್ಲಿ ಅನುಭವ ಕೊಡ್ತಾನೆ, ಭಗವಂತನ ಅನುಭವ ಆಗ್ತದೆ. The Kali-yuga has a merit. The merit is realization of the God is the quickest and easiest in this world. Just like Maggi noodles, 2 minutes. Okay? One day international match. 2020. Okay, everything in Kali-yuga is fast. ಕಲಿಯುಗದಲ್ಲಿ ಎಲ್ಲವೂ ಬೇಗ. ಅದೇ ರೀತಿ ಕಲಿಯುಗದಲ್ಲಿ ಕರ್ಮದ ಫಲ ಅನುಭವಿಸೋದು ಕೂಡ ಬೇಗ. ಆಯ್ತಾ? ಕಲಿಯುಗದಲ್ಲಿ ನಮಗೆ ಬುದ್ಧಿ ಬರೋದು ಬೇಗ. ಅಯ್ಯೋ ಇಷ್ಟೆಲ್ಲ ಅನುಭವಿಸ್ತಾ ಇದೆ ಅಂತ ನಮ್ಗೆ ಅರ್ಥ ಆಗೋದು ಬೇಗ. ಬೇರೆ ಯುಗಗಳು ಏನಾಗ್ತದ್ದು, ಇಟ್ ಟೇಕ್ಸ್ ಟೈಮ್, ಲಾಂಗರ್ ಟೈಮ್. ಸೊ ಸೊ ಕಲಿಯುಗ, the greatest opportunity of Kali Yuga is the realization of the God is easiest. So what has happened is those who have failed in all other yugas, they get a chance with the grace marks in Kali Yuga. Grace mark ಅನ್ನೋದು Kali Yuga ಬಹಳ ಸುಲಭ. So that's why Bhagavanta gives enough time for all of us to pass the examination and go back. That is the beauty of Kali Yuga. And this period will be there for longer time, for more living beings to experience God directly. Okay? That is the beauty of Kali Yuga.
ಸೊ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ರೂಪದಲ್ಲಿ ಭಗವಂತನ ಸಿಗೋದು ಬಹಳ ಸುಲಭ. ಅದಕ್ಕೋಸ್ಕರ ಕಲಿಯುಗ ಶ್ರೇಷ್ಠ, ಕಷ್ಟಪಟ್ಟು ಶ್ರೇಷ್ಠ. Just by chanting the name of the Lord, Hare Krishna, Hare Krishna, Hare Krishna, Hare Krishna, Krishna Krishna, Krishna Krishna, Hare Hare, Hare Hare, Hare Rama, Hare Rama, Hare Rama, Hare Rama, Rama Rama, Rama Rama, Hare Hare, Hare Hare, Hare Krishna, Hare Krishna, Hare Krishna, Hare Krishna, Krishna Krishna, Krishna Krishna, Hare Hare, Hare Hare, Hare Rama, Hare Rama, Hare Rama, Hare Rama, Rama Rama, Rama Rama, Hare Hare, Hare Hare, Hare Krishna, Hare Krishna, Hare Krishna, Hare Krishna, Krishna Krishna, Krishna Krishna, Hare Hare, Hare Hare, Hare Rama, Hare Rama, Hare Rama, Hare Rama, Rama Rama, Rama Rama, Hare Hare. Hare Hare. By chanting the name of the Lord, we become purified. It was very difficult in earlier time frames. ಭಗವಂತನ ಸಾಕ್ಷಾತ್ಕಾರ ಬೇರೆ ಕಾಲದಲ್ಲಿ ಬಹಳ ಕಷ್ಟ ಇತ್ತು. ಹಾಗಾಗ್ಬಿಟ್ಟು ಡೋಂಟ್ ಥಿಂಕ್ ದಟ್ ಕೃಷ್ಣ ಹ್ಯಾಸ್ ನಾಟ್ ಕಮ್ ಇನ್ ಕಲಿಯುಗ. ಭಗವಂತ ಕೃಷ್ಣ ಕಲಿಯುಗದಲ್ಲಿ ಬಹಳ ಸಲ ಹುಟ್ಟಿ ಬಂದಾರೆ. ಎಸ್ ಬಾರ್ನ್ ಇನ್ ಮೆನಿ ಟೈಮ್ಸ್. ಆದ್ರೆ ಏನ್ ಬಂದಿಲ್ಲ ಅಂದ್ರೆ ಪೂರ್ಣ ಅವತಾರ ಬಂದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಪೂರ್ಣ ಅವತಾರ, ಅಂಶ ಅವತಾರ, ಮಿನಿ ಅವತಾರ ಸೇರ್ಕೊಂಡು. There are many Amsha avatars, but Purna Avatara has not happened. Bhagavan Shri Krishna at the end of Dwapara Yuga ಕಡೆಯಲ್ಲಿ ಪೂರ್ಣ ಅವತಾರ ಆಗಿ ಬಂದರು. ಕಲಿಯುಗದಲ್ಲಿ ಹಲವಾರು ಬಾರಿ ಅಂಶ ಅವತಾರಿಯಾಗಿ ಬಂದರೆ. So don't think that Krishna has not come. Krishna comes as Amsha Avatara, ಆವೇಶ ಅವತಾರ ಅಂತ ಹೇಳ್ತಾರೆ. ಅಂಶ ಅವತಾರ, ಆವೇಶ ಅವತಾರ ರೂಪದಲ್ಲಿ ಕೃಷ್ಣ ಕಲಿಯುಗದಲ್ಲಿ ಬಹಳ ಸಲ ಹುಟ್ಟಿ ಬಂದರೆ. He has come many times. Krishna has come in the form of Bhagavad Gita many times. Bhagavad Gita in Kali Yuga. So Krishna is there in your house. ನಿಮ್ಮ ಮನೆಯಲ್ಲಿ ಕೃಷ್ಣ ಇದ್ದಾನೆ ಕಲಿಯುಗ ಭಗವದ್ಗೀತೆ ರೂಪದಲ್ಲಿ. Krishna has come in the form of many saints as Amsha Avatara, Avesha Avatara in Kali Yuga. So Purna Avatara we'll have to wait. That's different. But what is important is not the avatar which takes place outside. What is important is avatar which happens inside. ನಮ್ಮೊಳಗೆ ನಮ್ಮೊಳಗೆ ಭಗವಂತನ ಅವತಾರ ಇದ್ರೆ ಅದು ಮುಖ್ಯ ನಮಗೆ. ಯಾಕಂದ್ರೆ ನಾವು ಭಗವಂತ ಪೂರ್ಣ ಅವತಾರ ಯಾವ ಬರ್ತಾನೆ ಯಾವ ಹೋಗ್ತಾನೆ ನಮ್ಗೆ ಲೆಕ್ಕ ಇಲ್ಲ. ಅದು ಸಾಮಾಜಿಕ ಪರಿಸ್ಥಿತಿ. ಬಟ್ ನಮಗೇನು ಬೇಕು, ನಮ್ಮೊಳಗೆ ಭಗವಂತನ ಅವತಾರ, ನಮ್ಮೊಳಗೆ ಭಗವಂತನ ಜ್ಞಾನ ಯಾವಾಗ ಪ್ರಾಪ್ತಿ ಆಗ್ತದೆ ಅದು ನಮ್ಮ ಪುಣ್ಯ ಫಲ, ಅದು ನಮ್ಮ ಶ್ರೀಕೃಷ್ಣ ಜನ್ಮ. ಸರ್, ಈವನ್ ಕೃಷ್ಣ ದ್ವಾಪರಯುಗದಲ್ಲಿ ಇದ್ರೂ ಕೃಷ್ಣ ಅಂತ ದೈವ ಸ್ವರೂಪ ಅಂತ ಗುರುತಿಸಿದ ಕೆಲವಷ್ಟೇ ಜನ. ಎಲ್ಲರೂ ಈಗ ದುರ್ಯೋಧನಾಗ್ಲಿ ಅಥವಾ ಪೂರ್ಣ ಅವತಾರ ಕಂಡಿದ್ದವ್ರು ಯಾರಿಗೂ ಕಾಣಲಿಲ್ಲ. ಜನ್ಮ ಕರ್ಮ ಚ ಮೇ ದಿವ್ಯಂ. ಭಗವಂತನ ಜನ್ಮ ಮತ್ತು ಕರ್ಮ ಇದೆಯಲ್ಲ ಅದು ಬಹಳ ಸುಲಭದಲ್ಲಿ ಅರ್ಥ ಆಗಲ್ಲ. ಎಷ್ಟು ಜನ ಸೊ ಭಗವಂತ ಬರೋದು ಧರ್ಮ ಸಂಸ್ಥಾಪನೆ. ಅದು ಹೇಗೆ ಚಿಂತನೆ ಮಾಡೋದು. ಎರಡು ಭಗವಂತನ ಅವತಾರ ಮೂರು ರೀತಿಯಲ್ಲಿ ಆಗ್ತದೆ. ಒಂದು ಪೂರ್ಣ ಅವತಾರ, ಅಂಶ ಅವತಾರ, ಆವೇಶ ಅವತಾರ. ಬಹಳ ಮುಖ್ಯವಾಗಿ ಆತ್ಮ ಸ್ವರೂಪದಲ್ಲಿ ನಮ್ಮೊಳಗೆ ಕಾಣಿಸ್ಕೊಳ್ಳೋ ಭಗವಂತ ಇದಲ್ಲ, ಅದು ನಮಗೆ ಮುಖ್ಯ. ಉಳಿದವು ಲೋಕ ಕಲ್ಯಾಣಕ್ಕೆ. ಸೊ ಮೊದಲನೆಯದಾಗಿ ಶ್ರೀಕೃಷ್ಣನ ಜನ್ಮದ ಬಗ್ಗೆ ಚಿಂತನೆ ಮಾಡೋಣ. ವಿಲ್ ಥಿಂಕ್ ಆಫ್ ಲಾರ್ಡ್ ಶ್ರೀಕೃಷ್ಣಸ್ ಬರ್ತ್. ವಾಸುದೇವ ಮತ್ತು ದೇವಕಿ ಇಬ್ಬರನ್ನ ಕಂಸ, ದೇವಕಿಯ ಅಣ್ಣ, ಅವ್ರನ್ನ ಸೆರೆಮನೆಯಲ್ಲಿ ಹಾಕಿರ್ತಾರೆ. ಯಾಕಂದ್ರೆ ವಾಸುದೇವ ಮತ್ತು ದೇವಕಿಯರ 8ನೇ ಮಗು ಕಂಸನ ವಧೆ ಮಾಡ್ತದೆ ಅನ್ನುವ ಚಿಂತನೆ. ಆ ಸೆರೆಮನೆಗೆ ಹಲವಾರು ರೀತಿಯಲ್ಲಿ ರಕ್ಷಣೆ ಮಾಡಿರ್ತಾರೆ. ಆ ಕಂಸನ ಸೇವಕರು ಆ ಸೆರೆಮನೆಯನ್ನ ಬಹಳ ಕೆಚ್ಚರಿಂದ ಕಾಯ್ತಾ ಇರ್ತಾರೆ. ಆ 9 ತಿಂಗಳು ನವಮಾಸ
ಶ್ವಾಸಗಳು ತುಂಬಿದಾಗ ಶ್ರೀಕೃಷ್ಣ ಪರಮಾತ್ಮ ಶಂಖಚಕ್ರ ಗದಾಪದ್ಮಧಾರಿಯಾಗಿ ನಾರಾಯಣ ಸ್ವರೂಪದಿಂದ ವಾಸುದೇವ ಮತ್ತು ದೇವಕಿಯರ ಮುಂದೆ ಕಾಣಿಸ್ತಾರೆ. ನಾರಾಯಣನ ಸ್ವರೂಪದಿಂದ ಅವರ ಎದುರಿಗೆ ಕಾಣಿಸ್ಕೊಳ್ತಾರೆ. ಆ ಶ್ರೀಕೃಷ್ಣ ಪರಮಾತ್ಮ ನಾವು ಮಗುವಿನ ರೂಪದಲ್ಲಿ ಆ ಚಿತ್ರ ನೋಡಿರ್ಬೋದು. ವಟಪತ್ರದ ಮೇಲೆ ಮಲಗಿರೋ ಮಗು ನೋಡಿದಿರಲ್ಲ ಚಿತ್ರ. ವಟಸ್ಯ ಪತ್ರೇ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ವಟಸ್ಯ ಪತ್ರೇ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಆ ಷಷ್ಠಿಯ ಆದಿಯಲ್ಲಿ ಅಂದ್ರೆ ಷಷ್ಠಿ ಎಲ್ಲ ಸೃಷ್ಟಿ ಸ್ಥಿತಿ ಸಂಹಾರ, ಸೃಷ್ಟಿಯೆಲ್ಲ ನಾಶ ಆದಾಗ, ಪ್ರಳಯ ಆದಾಗ ಭಗವಾನ್ ಶ್ರೀಕೃಷ್ಣ ನಾರಾಯಣ ರೂಪಿ ಭಗವಾನ್ ಶ್ರೀಕೃಷ್ಣ ಮಗುವಿನ ರೂಪದಲ್ಲಿ ಆ ವಟಪತ್ರದ ಮೇಲೆ ಆಟ ಆಡ್ತಾ ಇದ್ದಾರೆ. ಮಗುವಿನ ರೂಪದಲ್ಲಿ ಆ ವಟಪತ್ರ ಅನ್ನೋದು ವೇದ ಮಂತ್ರಗಳು. ಮಗು ಭಗವಂತ ಮಗು ಯಾಕಾದ? ಮಕ್ಕಳ ಆಗಿರುವ ನಿರ್ಮಲವಾದ ಮನಸ್ಸು ಭಗವಂತನ ಸ್ವರೂಪ. ನಮ್ಮ ಆತ್ಮ ಸ್ವರೂಪ ಏನು? ನಿಷ್ಕಲ್ಮಶ. ಅದಕ್ಕೆ ನಿಷ್ಕಲ್ಮಶವಾದ ಹೇಗೆ ಅಂತ ಹೇಳ್ಬೇಕಾದ್ರೆ ನಮ್ಗೆ ಹೇಳ್ಬೇಕಾದ್ರೆ ಮಗುವಿನ ಹಾಗೆ ಅಂತ ಹೇಳ್ಬೇಕಷ್ಟೇ, ಬೇರೆ ಹೇಳಕ್ಕಾಗಲಿಲ್ಲ. ಮಗುವಿನ ಹಾಗೆ ಸುಂದರವಾದ ಮನಸ್ಸು. ನಾವು ಬೇರೆ ಏನು ಕಲ್ಪನೆ ಮಾಡೋದೇ ಉದಾಹರಣೆ ಕೊಡಕ್ಕಾಗುದಿಲ್ಲ. ಮಗುವಿನ ಹಾಗೆ ಸುಂದರ ಮನಸ್ಸಿರುವ ಭಗವಂತ ಆ ವಟಪತ್ರದ ಮೇಲೆ ಆಟ ಆಡ್ತಾ ಇದ್ದಾನೆ. ಆ ಮಗು ಹೇಗೆ ಆಟ ಆಡ್ತದೆ? ಹೀಗೆ ಮಾಡ್ತದೆ ಆಟ ಆಡ್ತದೆ. ತಂದಷ್ಟಾನೆ ಮಗುವಿಗೆ ಬೇರೆ ಬೇಕಾಗಿಲ್ಲ ಆಟ ಆಡ್ಲಿಕ್ಕೆ. ನಮ್ಗೆ ಆಟ ಆಡ್ಲಿಕ್ಕೆ ಏನ್ ಬೇಕು? ನಮ್ಗೆ ಆಟ ಆಡ್ಲಿಕ್ಕೆ ದುಡ್ಡು ಬೇಕು, ಕಾರ್ ಬೇಕು, ಸಿನಿಮಾ ಬೇಕು, ನಮ್ಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಬೇರೆ ಬೇಕು. ಮಕ್ಕಳಿಗೆ ಏನ್ ಬೇಕು? ಮಕ್ಕಳಿಗೆ ಏನ್ ಬೇಕಾಗಿಲ್ಲ, ಅವರ ದೇಹ ಹತ್ತಿಕೊಂಡು ಅವರೇ ಆಟ ಆಡ್ತಾ ಇರ್ತಾರೆ. ಅಂದ್ರೆ ಆತ್ಮಾರಮಣ, ಆತ್ಮದಲ್ಲೇ ಆನಂದ. ಭಗವಂತನಿಗೆ ಆತ್ಮದಲ್ಲೇ ಆನಂದ. ಅದು ಬೇರೆ ಬೇಕಾಗಿಲ್ಲ ಭಗವಂತನಿಗೆ ಆನಂದ ಪಡ್ಲಿಕ್ಕೆ. ಯಾಕಂದ್ರೆ ಆನಂದ ಸ್ವರೂಪಿ ಅವನು. ಆ ಮಗು ಆಟ ಆಡ್ತಾ ಕೈ ಹೀಗೆ ಮಾಡ್ಕೊಂಡು ಒಂದಿಷ್ಟು ಪ್ರಪಂಚ ಹುಟ್ಟಿ ಬರ್ತವೆ, ಕೈ ಹೀಗೆ ಮಾಡ್ಕೊಂಡು ಕೆಲವು ಪ್ರಪಂಚ ಮುಳುಗೋಗ್ಬಿಡ್ತವೆ, ಆಯ್ತಾ ಕಣ್ಣು ಹೀಗೆ ಮಾಡ್ಕೊಂಡು ಕೆಲವು ಪ್ರಪಂಚ ಹುಟ್ಟುತ್ತವೆ, ನಾಶ ಆಗ್ತವೆ. ಅದು ಭಗವಂತನ ಸ್ವರೂಪ. ಮಗುವಿನ ಆಟದ ಹಾಗೆ. ಅದಕ್ಕೆ ಲೀಲೆ ಅಂತ ಹೇಳೋದು. ಪ್ರಪಂಚ ಸೃಷ್ಟಿ ಸ್ಥಿತಿ ಸಂಹಾರ ಭಗವಂತನ ಲೀಲೆ ಅಂದ್ರೆ ಆಟ ಅಂತ. ಆ ಲೀಲಾ ಸ್ವರೂಪಿಯಾದ ಭಗವಂತ ಅವರೇ ನಾರಾಯಣ, ಶ್ರೀಮನ್ ನಾರಾಯಣ. ಆ ನಾರಾಯಣನೇ ಶಂಖಚಕ್ರ ಗದಾಪದ್ಮಧಾರಿಯಾಗಿ ಮಗುವಿನ ರೂಪದಲ್ಲಿ ದೇವಕಿ ಮತ್ತು ವಾಸುದೇವರಿಗೆ ಕಾಣಿಸ್ತಿದ್ದಾರೆ. ದೇವಕಿ ಅಂದ್ರೆ ಆ ಮನಸ್ಸು ಶುದ್ಧವಾಗಿ, ಅತ್ಯಂತ ಶುದ್ಧವಾದ ಮನಸ್ಸು, ಪವಿತ್ರವಾದ ಮನಸ್ಸು, ದೈವಿ ಸ್ವರೂಪದ ಮನಸ್ಸುದ್ದ ಪತ್ನಿ. ವಾಸುದೇವ ಅಂದ್ರೆ ಎಲ್ಲ ಜೀವಿಗಳಲ್ಲಿ ಭಗವಂತನ ಸ್ವರೂಪವನ್ನು ಕಾಣ್ತಾ ಇರುವ ತಂದೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸ ದುರ್ಲಭಃ. ಎಲ್ಲ ಜೀವಿಗಳಲ್ಲಿ ಭಗವಂತನ ಸ್ವರೂಪವನ್ನು ಯಾರು ಕಾಣ್ತಾರೋ ಅವರೇ ವಾಸುದೇವ. ಆ ಶ್ರೇಷ್ಠವಾದ ದಂಪತಿಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ 8ನೇ ಮಗುವಾಗಿ ಹುಟ್ಟಿ ಬಂದ. ಆ ಮಗುವಾಗಿ ಹುಟ್ಟಿ ಬಂದಾಗ ಆ ಎಲ್ಲ ಕಂಸನ ದ್ವಾರಪಾಲಕರು ಗಾಢವಾದ ನಿದ್ದೆಯಲ್ಲಿ, ಮಾಯೆಯಿಂದ ಬಂದ ಗಾಢವಾದ ನಿದ್ದೆಯಲ್ಲಿ ಮುಳುಗಿಕೊಂಡರು. ಆಗ ಆ ಸೆರೆಮನೆಯ ಬಾಗಿಲು ತೆರೆದು ಶ್ರೀಕೃಷ್ಣ ಪರಮಾತ್ಮನನ್ನ ಬುಟ್ಟಿಯಲ್ಲಿ ಎತ್ತಿಕೊಂಡು ವಾಸುದೇವ ಯಮುನಾ ನದಿಯನ್ನು ದಾಟಿ ನಂದ ಗೋಕುಲಕ್ಕೆ ಹೋಗಿ ಮುಟ್ಟಿಸ್ತಾರೆ. ಆಗ ಆದಿಶೇಷ ಆ ಮಗುವಿಗೆ ರಕ್ಷಣೆ ಕೊಡ್ತಾರೆ. ಆ ಮಗುವಿಗೆ ಮಳೆ ಬಾರದ ಹಾಗೆ ಆ ಯಮುನಾ ನದಿಯ ನೀರು ಅದು ಆ ಭಗವಂತನ ಕಾಲು ಮುಟ್ಟಿದ ಕೂಡಲೇ ನೀರು ಇಳಿದು ಹೋಗ್ತದೆ. ಇದು ಭಗವಂತನ ಅವತಾರದ ಕತೆ, ಭಾಗವತ ಪುರಾಣದಲ್ಲಿ ಬರುವ ಕತೆ.
ಅದನ್ನ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮೊಳಗೆ ಹೇಗಾಗ್ತದೆ ನಾವು ಚಿಂತನೆ ಮಾಡಬೇಕು. ಭಗವಂತನ ಅವತಾರ ಆದಿ ಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಆ ಸೆರೆಮನಿ ಯಾವುದು? ಆ ಸೆರೆಮನಿ ಯಾವುದು ನಮ್ಮಲ್ಲಿ? ಆ ನಮ್ಮ ಹೃದಯವೇ ನಮ್ಮ ಸೆರೆಮನೆ. ಆ ಕಂಸನ ಸೆರೆಮನೆ. ಕಂಸ ಅಂದ್ರೆ ಕಮ್ ಅಂದ್ರೆ ದುಃಖ, ಎಲ್ಲರಿಗೂ ದುಃಖವನ್ನು ಕೊಡುವನು ಕಂಸ. ಆ ಕಂಸ ನಮ್ಮ ಸೆರೆಮನಿಯನ್ನು ನೋಡ್ಕೊಳ್ತಾ ಇರೋದು. ಆ ಕಂಸ ಯಾರು? ನಮ್ಮಲ್ಲಿರುವ ಅಹಂಕಾರ, ನಾನು 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 ದೇಹ, ನಾನು ಮನಸ್ಸು, ನಾನು ಬುದ್ಧಿ, ನನ್ನದು ನನ್ನದು ಅಂತ ಹೇಳ್ತದ. ಆ ಅಹಂಕಾರಕ್ಕೆ ಕಂಸ ಅನ್ನೋದು ಆಧ್ಯಾತ್ಮಿಕ ಜೀವನದಲ್ಲಿ. ಆ ಕಂಸನ ದ್ವಾರಪಾಲಕರು ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ. ಅವರು ಆ ಭಗವಂತ ಹುಟ್ಟಿ ಬಾರದಾಗಿ ಕಾಯ್ತಾ ಇರ್ತಾರೆ. ಹುಟ್ಟಿ ಬಂದ ಕೂಡ ಸಾಯಿಸ್ಲಿಕ್ಕೆ, ಆಯ್ತಾ? ಬಿಡಲ್ಲ ಅವರು, ಗಟ್ಟಿಯಾಗಿ ಕಾಯ್ತಾ ಇರ್ತಾರೆ. ಯಾವಾಗ ಬರ್ತಾನೆ ಯಾವಾಗ ಸಾಯಿಸೋಣ ಅಂತ, ಆಯ್ತಾ? ಕಂಸನಿಗೆ ಹಲವಾರು ರೀತಿಯ ಸೇವಕರು, ಬಹಳ ಎಚ್ಚರಿಕೆಯಿಂದ ಯಾವಾಗಲೂ ಬಿಡಲವರು. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ. ನಿದ್ದೆಯಲ್ಲಿ ಕೂಡ ಬಿಡಲ್ಲ ನಮ್ಮನ್ನ, ಆಯ್ತಾ? ನಿದ್ದೆಯಲ್ಲಿ ಕೂಡ ಕಾಮ ಉಕ್ಕಿ ಬರ್ತದೆ, ನಿದ್ದೆಯಲ್ಲಿ ಕೂಡ ಹುಟ್ಟು ಸಿಟ್ಟು ಬರ್ತದೆ. ಈ ಕಂಸನ ಕೆಲಸಗಾರರು ಕಂಡು ಬಿಟ್ಟು ಕಾಯ್ತಾ ಇರ್ತಾರೆ, ಯಾವಾಗ ಭಗವಂತ ಬರ್ತಾನೆ, ಯಾವಾಗ ಅವನು ಸಾಯಿಸ್ಬಿಡೋಣ ಅಂತ, ಆಯ್ತಾ? ಆದ್ರೆ ಭಗವಂತನ ಮಾಯೆಯಲ್ಲಿ ಇದು ಯಾವುದು ಲೆಕ್ಕಕ್ಕಿಲ್ಲ. ಅವರಿಗೂ ನಿದ್ದೆ ಬರ್ತದೆ. ನಮ್ಮಲ್ಲಿ ಕ್ಷಣಕಾಲ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭಗಳು ತಣ್ಣಗಾಗ್ತವೆ. ಅದು ಪೂರ್ತಿ ಹೋಗಿಲ್ಲ, ಅವ್ರಿಗೆ ನಿದ್ದೆ ಬರ್ತದೆ, ಮನಸ್ಸು ಶಾಂತ ಆಗ್ತದೆ. ಆ ಶಾಂತವಾದ ಮನಸ್ಸಿನಲ್ಲಿ ದೇವಕಿ ಮತ್ತು ವಾಸುದೇವ, ಮನಸ್ಸು ಮತ್ತು ಬುದ್ಧಿ. ವಾಸುದೇವನೇ ಬುದ್ಧಿ, ಶುದ್ಧವಾದ ಬುದ್ಧಿ. ಪವಿತ್ರವಾದ ಮನಸ್ಸು ದೇವಕಿ. ಅಲ್ಲಿ ಸಾಕ್ಷಿ ರೂಪದಲ್ಲಿ ಭಗವಂತ ಮೂಡಿ ಬರ್ತಾನೆ. ಅದು ಶ್ರೀಕೃಷ್ಣನ ಜನ್ಮ ನಮ್ಮ ದೇಹದೊಳಗೆ, ನಮ್ಮೊಳಗೆ. ಅವಾಗ ಏನಾಗ್ಬೇಕು? ಮೊದಲು ಆ ಕಂಸನ ಕೆಲಸಗಾರರೆಲ್ಲ ನಿದ್ದೆ ಮಾಡಬೇಕು. ಅವ್ರ ಎಚ್ಚರ ಇದ್ರೆ ಕೆಲಸ ಆಗುದಿಲ್ಲ. ಆ ಕೆಲಸಗಾರ ನಿದ್ದೆ ಮಾಡಲಾಗ ಏನ್ ಮಾಡಬೇಕು? ನಮ್ಮ ಮನಸ್ಸು ಶಾಂತ ಆಗ್ಬೇಕು. ಆ ಮನಸ್ಸು ಶಾಂತ ಆಗ್ಬೇಕಾದ್ರೆ ಏನಾಗಬೇಕು? ಅಷ್ಟಮಿಯ ದಿನ ಆಗ್ಬೇಕದು, 8ನೇ ದಿನ. ಅಷ್ಟಮಿ ಅಂದ್ರೆ 8. ನಮ್ಮ ಹಿಂದಿನ ಕಾಲದಲ್ಲಿ ಪ್ರತಿಯೊಂದನ್ನು ಮಾಡಿದಾಗ ಅವರು ಬಹಳ ತುಂಬಾ ಚಿಂತನೆ ಮಾಡಿ ಅದನ್ನ ಹೇಳ್ತಾ ಇದ್ರು. ಆ 8 ಏನದು? ಪಂಚಭೂತಗಳಿಂದ ಆದ ಶರೀರ, ಪಂಚಕೋಶಗಳಿಂದ ಆದ ಶರೀರ, ಪಂಚೇಂದ್ರಿಯಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳು ಎಲ್ಲದಕ್ಕೆ ಸೇರಿ 5 ಅಂತ ಹೇಳೋದು. ಮನಸ್ಸು, ಬುದ್ಧಿ, ಅಹಂಕಾರ, ಇದು 8. 5, 3, 8. ಇದನ್ನು ದಾಟಿದಾಗ ಆ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗ್ತದೆ. ನಿಮ್ಮ ಮನಸ್ಸಿನಲ್ಲಿ, ನಮ್ಮ ಮನಸ್ಸಿನಲ್ಲಿ ಶ್ರೀಕೃಷ್ಣನ ಉದಯ ಆಗುವುದೇ ಈ 8 ಮೀರಿದಾಗ. ಪಂಚಕೋಶಗಳಿಂದ ಆದ ಈ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ, ಇದನ್ನು ದಾಟಿದಾಗ ಅಷ್ಟಮಿ. ಆ ದಿನ ಶ್ರೀಕೃಷ್ಣನ ಜನ್ಮ. ಇದು ಆಧ್ಯಾತ್ಮಿಕ ಶ್ರೀಕೃಷ್ಣನ ಹುಟ್ಟು. ಅವತಾರ ರೂಪಿ ಶ್ರೀಕೃಷ್ಣನ ಹುಟ್ಟು ಕಂಸನ ಸೆರೆಮನಿ. Ankara is ego sense, which starts the identity but it's shifting. That comes from chitta, that's individual consciousness. So ಅಷ್ಟಮಿ ಅಂದ್ರೆ ನಮ್ಮ 5 ಮತ್ತು 3, 8 ದಾಟಿ ನಮ್ಮ ಒಳಕ್ಕೆ ಹೋದಾಗ ಸಾಕ್ಷಿ ರೂಪದಲ್ಲಿ ಭಗವಂತ ಆಗ್ತಾನೆ. ಶ್ರೀಕೃಷ್ಣ ಬೇರೆಯವರ ಹುಟ್ಟಿನಲ್ಲಿ ಏನ್ ವಿಶೇಷ ಅಂದ್ರೆ, ಮಗು ಹುಟ್ಟಿದಾಗ ಅಳ್ತದೆ, ಜೀವನದಲ್ಲಿ ಸುಖ ಬಂದಾಗ ನಗ್ತದೆ, ದುಃಖ ಬಂದಾಗ ಅಳ್ತದೆ, ಸಾಯುವಾಗ ಮುದುಕಾದಾಗ ಸಾಯುವಾಗ ಅಳ್ತಾ ಕಷ್ಟಪಟ್ಟು ಹೋಗ್ತಾರೆ. ಇದು ಸಾಮಾನ್ಯ ಜನರ ಹುಟ್ಟು. ಭಗವಂತನ ಹುಟ್ಟಿನ ಒಂದು ವಿಶೇಷ ಅಂದ್ರೆ, ಶ್ರೀಕೃಷ್ಣ ಹುಟ್ಟಿದ ಕ್ಷಣದಿಂದ ಅವನು ಈ ಭೂಲೋಕದಿಂದ ಪ್ರಯಾಣ ಮಾಡುವವರೆಗೆ ಅವನ ಮುಖದಲ್ಲಿ ನಗು ಮಾಯ ಆಗಿಲ್ಲ. ಸದಾ ಮಂದಸ್ಮಿತ, ಸದಾ ಮುಗುಳ್ನಗೆ. ಅವ್ರಿಗೆ ಕಷ್ಟ ಕಡಿಮೆ ಇತ್ತ? ಹುಟ್ಟಿದಾಗಲೇ ಸಾಯಿಸ್ಲಿಕ್ಕೆ ಜನ ರೆಡಿ, ಅದು ಹುಟ್ಟು ಮುಂಚೆನೆ ಸಾಯಿಸ್ಲಿಕ್ಕೆ ರೆಡಿ. ಈಗಲೂ ಮಾಡ್ತಾರೆ ಅಬಾರ್ಷನ್ ಎಲ್ಲ.
ಆಯ್ತಾ? ಆ ಕಂಸನ ಕಾಲದಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ. ನಮ್ಮಲ್ಲಿ ಈಗ ಬಹಳ ಕಂಸರಿದ್ದಾರೆ, ಅವರು ಹುಟ್ಟುವಾಗಲೂ ಸಾಯಿಸ್ಲಿಕ್ಕೆ ರೆಡಿ ಇರ್ತಾರೆ, ಹುಟ್ಟುವ ಮುಂಚೆನೆ. ಆಯ್ತಾ? ಆದ್ರೆ ಕಂಸನ ಕಾಲದಲ್ಲಿ ಆ ಫೆಸಿಲಿಟಿ ಬಂದಿರಲಿಲ್ಲ, ಇನ್ನು ಆ ಬಂದಿರೋ ಗೊತ್ತಿರಲಿಲ್ಲ. ಓಕೆ, ಆ ಮಗು ಹುಟ್ಟುವಾಗಲೇ ಸಾಯಿಸ್ಲಿಕ್ಕೆ ಕಾಯ್ತಾ ಇರ್ತಾರೆ. ಆ ಮಗು ಬೆಳೆಯುವಾಗ ಮತ್ತು ಬದುಕಿರುವಾಗ ಆ ಶ್ರೀಕೃಷ್ಣನನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಹಲವಾರು ಜನ. ಎಲ್ಲೆಲ್ಲಿ ಶತ್ರುಗಳು ತುಂಬಿಕೊಂಡಿದ್ದಾರೆ ಲೆಕ್ಕ ಇಲ್ಲ. ಮಹಾಭಾರತ ಯುದ್ಧ ಆಗ್ತದೆ, ಆ ಮಹಾಭಾರತದಲ್ಲಿ ಅಷ್ಟೊಂದು ಜನ ಸಾಯ್ತಾರೆ. ಇಷ್ಟೆಲ್ಲ ಆದರೂ ಭಗವಾನ್ ಶ್ರೀಕೃಷ್ಣನ ಮುಖದಲ್ಲಿ ಮಂದಹಾಸ ಹೋಗುವುದಿಲ್ಲ. ಶ್ರೀಕೃಷ್ಣನ ಜೀವನದಲ್ಲಿ ನಾವು ಏನು ಪಾಠ ಕಲಿಯಬೇಕು, ನಾವು ಏನು ಅರ್ಥ ಮಾಡಿಕೊಳ್ಬೇಕು, ಅದೇ ಶ್ರೀಕೃಷ್ಣ ಜನ್ಮಾಷ್ಟಮಿ. ಏನು ಕಲಿತೀವಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ, ಶ್ರೀಕೃಷ್ಣನ ಜನ್ಮದಿಂದ, ಶ್ರೀಕೃಷ್ಣನ ಮಂದಹಾಸದಿಂದ? ಜೀವನದಲ್ಲಿ ಕಷ್ಟ, ಸುಖ, ದುಃಖ, ನೋವು ಎಲ್ಲ ಬರ್ತಾವಪ್ಪ. ಸಾವು ಅನ್ನೋದು ಶ್ರೀಕೃಷ್ಣನಿಗೆ ಹುಟ್ಟಾಗಲೇ ಇತ್ತು. ನಮಗೆ ಸಾವು 80 ವರ್ಷ ಆದ್ಮೇಲೆ ಬರ್ತದೆ, ನಿಮ್ಗೆ ಗ್ಯಾರಂಟಿ ಇದೆಯಾ? ನಮಗೂ ಯಾರು ಕಾಯ್ತಾ ಇರ್ತದೆ. ಆಯ್ತಾ? ಆ ಇಷ್ಟೇ ಕಷ್ಟ ಬಂದರೂ ಅದನ್ನ ಮಂದಸ್ಮಿತ, ಅದನ್ನ ನಗುಮುಖದಿಂದ ಸ್ವಾಗತಿಸಿ ಅದನ್ನ ಆ ಕಷ್ಟವನ್ನ ಪರಿಹಾರ ಮಾಡಿ ಜೀವನ ಮಾಡೋದನ್ನು ಕಲಿಸ್ಕೊಟ್ಟು ಶ್ರೀಕೃಷ್ಣ ಪರಮಾತ್ಮ ಭೂಮಿಗೆ ಬರುವ ಉದ್ದೇಶ ಒಂದು, ಭೂಭಾರ ಉತ್ತರಣಾಯಚ, ಅಂದ್ರೆ ಭೂಮಿಯ ಭಾರವನ್ನ ಕಡಿಮೆ ಮಾಡಲಿಕ್ಕೆ. ಭೂಮಿಯ ಭಾರ ಯಾರು? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ. ಕರ್ಮವೇ ಭೂಮಿಯ ಭಾರ, ಜನ ಭೂಮಿಯ ಭಾರ ಅಲ್ಲ. ಮನುಷ್ಯರು ಮಾಡೋ ಕರ್ಮ ಇದೆ, ಅದು ಭೂಮಿಯ ಭಾರ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ನಾವು ಏನೇನು ಕರ್ಮ ಮಾಡ್ತಾ ಹೋಗ್ತೇವೆ ಅದು ಭೂಮಿಯ ಭಾರ ಆಗ್ತದೆ. ಅದಕ್ಕೆ ನಮ್ಮ ಪೊಲ್ಯೂಷನ್ಸ್, ಎನ್ವೈರನ್ಮೆಂಟ್ ಪೊಲ್ಯೂಷನ್ಸ್, ಪ್ರಾಣಿಗಳಿಗೆ ಹಿಂಸೆ ಆಗೋದು ಅದಕ್ಕೆ. ಈ ಕಲಿಯುಗದಲ್ಲಿ ಎಷ್ಟು ಪ್ರಾಣಿಗಳಿಗೆ ಹಿಂಸೆ ಆಗ್ತದೆ ಅದು ಯಾವ ಕಾಲದಲ್ಲೂ ಆಗಿಲ್ಲ, ಅಷ್ಟು ಹಿಂಸೆ. ದನದಿಂದ ಹಿಡಿದು ಎಲ್ಲಾ ರೀತಿಯ ಪ್ರಾಣಿಗಳಿಗೂ ಚಿತ್ರ ಹಿಂಸೆ. ಆಯ್ತಾ? ಗಿಡ ಮರಗಳ ನಾಶ, ಪ್ರಕೃತಿಯ ನಾಶ, ಮನುಷ್ಯರಿಗೆ ಮಾನಸಿಕ ಖೇದ, ಇದೆಲ್ಲ ಯಾಕಂದ್ರೆ ಅದೇ ಕರ್ಮ, ಅದೇ ಆಸುರಿ ಪ್ರವೃತ್ತಿ. ಭಗವಂತನ ಜೀವನ ನಮ್ಮ ಮೊದಲನೇದಾಗಿ ಏನ್ ಕಲಿಬೇಕಂದ್ರೆ, ಮುಗುಳ್ನಗೆ ಏನೇ ಕಷ್ಟ ಬಂದರೂ ನಾವು ನಗುನಗುತ್ತಾ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ. ಅದು ಯಾವಾಗ ಆಗ್ತದೆ? ಆ ನಗುನಗುತ್ತಾ ಸ್ವೀಕಾರ, ನಾನು ದೇಹ, ನಾನು ಮನಸ್ಸು ಬುದ್ಧಿ ಅಂತ ಹೋಗ್ಬಿಡ್ತದೆ ಮನಸ್ಸು. ಯಾವಾಗ ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಆತ್ಮ ಅನ್ನೋದು ನಮ್ಗೆ ಅರಿವು ಬರ್ತದೆ, ಆವಾಗ ಜೀವನವನ್ನ ಎದುರಿಸುವ ಶಕ್ತಿ ಬರ್ತದೆ. ಭಗವಂತನಿಗೆ ಹುಟ್ಟಿದ ಕ್ಷಣದಿಂದ ಹಿಡಿದು ಈ ಪ್ರಪಂಚ ಹೋಗುವವರೆಗೆ ಅಜ್ಞಾನದ ಗಂಧ ಇಲ್ಲ, ಅಜ್ಞಾನದ ಲೇಷ ಇಲ್ಲ. ಮನುಷ್ಯನಿಗೆ ತಾಯಿಯ ಹೊಟ್ಟೆ ಇರುವಾಗಲೇ ಮಾಯೆ ಹತ್ತು ಬಿಡ್ತದೆ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ. ಮಾಯೆ ಅಂತ ಬೇರೆ ಏನು ತಿಳ್ಕೊಳ್ಳಿ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ನಮ್ಗೆ ಕಲ್ಪನೆ ಬರ್ತದೆ, ಅದೇ ಮಾಯೆ, ಅದೇ ಅವಿದ್ಯೆ. ಅದು ತಾಯಿಯ ಹೊಟ್ಟೆ ಹತ್ತು ಬಿಡ್ತದೆ, ಸಾಯುವವರೆಗೂ ಹೋಗುದಿಲ್ಲ, ಜನ್ಮಗಳು ಹೋಗುದಿಲ್ಲ. ಭಗವಂತನಿಗೆ ಮಾಯೆಯ ಅವಿದ್ಯೆಯ ಗಂಧವೇ ಇಲ್ಲ. ಸದಾಕಾಲ ಆತ್ಮಸ್ವರೂಪ, ಆತ್ಮಜ್ಞಾನದಲ್ಲಿ ಇರುವವನೇ ಭಗವಂತ. ಭಗವಂತನ ಜನ್ಮ ಮಾಯೆಯಿಂದ, ಸ್ವಮಾಯೆಯಿಂದ. ಭಗವಂತನ ಜನ್ಮ ಧರ್ಮ ಸಂಸ್ಥಾಪನೆಗೋಸ್ಕರ. ಭಗವಂತನ ಜನ್ಮದಲ್ಲಿ ಯಾವ ಅಜ್ಞಾನವೂ ಇಲ್ಲ. ಭಗವಂತ ನಗ್ನಗ್ತಾ ಬರ್ತಾನೆ, ನಗ್ನಗ್ತಾ ಹೋಗ್ತಾನೆ. ನಾವು ಅಳ್ತಾ ಬರ್ತೇವೆ, ಅಳ್ತಾ ಜೀವನ ಮಾಡ್ತೇವೆ, ಅಳ್ತಾ ಹೋಗ್ತೇವೆ, ಬೇರೆಯವ್ರಿಗೆ ಅಳ್ತೇವೆ, ಅಗತ್ಯ. ಆಯ್ತಾ? ಜನ್ಮ ಕರ್ಮಚ ಮೇ ದಿವ್ಯಂ, ಭಗವಂತನ ಜನ್ಮ ಶ್ರೇಷ್ಠ. ನಮ್ಮೊಳಗೆ ಭಗವಂತನ ಜನ್ಮ ಆಗುತ್ತದೆ. ನಮ್ಮ ಸೆರೆಮನೆಯಲ್ಲಿರುವ ಈ ಕಂಸನ ದ್ವಾರಪಾಲಕರು ನಿದ್ದೆ ಮಾಡಿದಾಗ ನಮ್ಮೊಳಗೆ ಭಗವಂತನ ಆತ್ಮಸ್ವರೂಪಿಯಾದ ಭಗವಂತನ ಅರಿವಾಗ್ತದೆ ಸಾಕ್ಷಿ ರೂಪದಲ್ಲಿ. ನಂದಗೋಪನ ಮನೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬೆಳೀತಾರೆ. ಅಲ್ಲಿ ಬಲರಾಮ ಮತ್ತು ಸುಭದ್ರೆ ಅಂತ ರೋಹಿಣಿ ಹೊಟ್ಟೆ ಹುಟ್ಟಿದ ಇನ್ನೊಬ್ಳು ತಂಗಿ. ಬಲರಾಮ ರೇವತಿಯಲ್ಲಿ ಬಲರಾಮ ಏಳನೇ ಗರ್ಭ, ಅದು ಮುಂಚೆ ಹೋಗ್ಬಿಟ್ಟಿದ್ದಾರೆ. ಸೊ ಈ ನಂದಗೋಪುರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬೆಳೀತಾರೆ. ನಂದಗೋಪುರದಲ್ಲಿ ಬೆಳೆಯುವಾಗ ಆ ಮಗು ಕೊಡುವ ಆನಂದ, ಮಗು ತಾಯಿಗಾಗ್ಲಿ ತಂದೆಗಾಗ್ಲಿ ಆ ನಂದಗೋಪುರದಲ್ಲಿರುವ ಪ್ರಜೆಗಳಿಗಾಗ್ಲಿ ಕೊಡುವ ಆನಂದ ಅದೇ ವರ್ಣನೆ. ಭಗವಂತ ಶ್ರೀಕೃಷ್ಣನ ಕಥೆ ಇದೆಯಲ್ಲ, ಎಲ್ಲವೂ ಈಗ ಸುಮಾರು 6,000-7,000 ವರ್ಷ ಆಯಿತು. ಈಗಲೂ ಕೂಡ ಭಗವಂತನ ಕಥೆ ಹೇಳ್ಕೊಂಡು ಜನ ಸಂತೋಷ ಪಡ್ತಾರೆ.
ಆ ಮಗು ಆಟ ಆಡಿದ್ದು, ಆ ಮಗು ಬೆಳೆದದ್ದು, ಅದೆಲ್ಲ ಹೇಳ್ಕೊಂಡು ಸಂತೋಷ ಪಡ್ತಾರೆ. ಯಾಕೆ? ಭಗವಂತನ ಕರ್ಮ ದಿವ್ಯ. ತಾಯಿ ಯಶೋದೆಗೆ ಬಾಯಿಯಲ್ಲಿ ಇಡೀ ವಿಶ್ವವನ್ನು ತೋರಿಸಿದ ಮಗು. ತಾಯಿ ಯಶೋದೆಗೆ ಮಗು ಶ್ರೀಕೃಷ್ಣ ಮಗು ಆಗಿದ್ದಾಗ ಮಣ್ಣು ತಿಂತಾರೆ. ತಾಯಿ ಯಶೋದೆ ಕೇಳ್ತಾರೆ, ಮಣ್ಣು ತಿಂದ್ಯಾ ಅಂತ. ಇಲ್ಲ ಅಂತ ಹೇಳ್ತಾರೆ. ಬಾಯಿ ತೆರೆದಾಗ ಆ ಕೃಷ್ಣ ಪರಮಾತ್ಮ ಬಾಯಿಯಲ್ಲಿ ವಿಶ್ವದ ದರ್ಶನ ಆಗ್ತವೆ. ಇಡೀ ಪ್ರಪಂಚ, ಕೋಟ್ಯಾಂತರ ಎಲ್ಲ, ಈ ನಕ್ಷತ್ರ, ಸೂರ್ಯ, ಚಂದ್ರ ಎಲ್ಲವೂ. ಇದು ಹೇಗಿದು? ಭಗವಂತನ ಬಾಯಿ ಅಂದ್ರೆ, ಭಗವಂತನ ಬಾಯಿ ಯಾವುದು? ಭಗವಂತನ ಬಾಯಿಯಿಂದ ಬಂದ ವೇದ ಮಂತ್ರಗಳು. ಭಗವಂತನ ಬಾಯಿಯಿಂದ ಬಂದದ್ದು ವೇದ ಮಂತ್ರಗಳು. ಇನ್ ಬೈಬಲ್ ಏನ್ ಹೇಳ್ತಾರೆ? ಇನ್ ದಿ ಬಿಗಿನಿಂಗ್ ದೇರ್ ವಾಸ್ ದ ವರ್ಲ್ಡ್, ದ ವರ್ಲ್ಡ್ ವಾಸ್ ವಿತ್ ಗಾಡ್ ಅಂಡ್ ಗಾಡ್ ಕ್ರಿಯೇಟೆಡ್ ದ ವರ್ಲ್ಡ್ ವಿತ್ ದ ವರ್ಲ್ಡ್ ಅಂತ. ನಮ್ಮ ಸನಾತನದಲ್ಲಿ ಹೇಳ್ತೇವೆ ಭಗವಂತನ ಬಾಯಿಯಿಂದ ವೇದ ಮಂತ್ರಗಳು ಬಂದವು. ಆ ವೇದ ಮಂತ್ರಗಳಿಂದ ಸೃಷ್ಟಿ ಆಯಿತು. ಸೊ ಭಗವಂತನ ಬಾಯಿ ಅಂದ್ರೆ ಅದು ಆ ಶಬ್ದದ ಮೂಲಕ ಸೃಷ್ಟಿಯನ್ನು ಮಾಡುವ, ಸೃಷ್ಟಿಯನ್ನು ವೇದ ಮಂತ್ರಗಳ ಮೂಲಕ ಸೃಷ್ಟಿ ಮಾಡುವ ಆ ಬಾಯಿ, ಭಗವಂತನ ಬಾಯಿ. ಅದು ತಾಯಿ ಯಶೋದೆಗೆ ಅರಿವು ಬರ್ತದೆ ಸಣ್ಣ ಮಗು ಇದ್ದಾಗೆ. ಕಡೆಗೆ ಆ ಮಗುವಿನ ತುಂಟಾಟ ಹೇಳಲಿಕ್ಕೆ ಆಗುದಿಲ್ಲ. ಪೂತನಿ ಅನ್ನೋ ಒಬ್ಬ ರಾಕ್ಷಸಿಯನ್ನ ಕಳಿಸ್ತಾನೆ ಭಗವಂತ. ಯಾರು? ಕಂಸ. ಶ್ರೀಕೃಷ್ಣನನ್ನ ಮಗುವನ್ನ ಕೊಲ್ಲಿಕ್ಕೆ. ಆ ಪೂತನಿ ಬಂದು ಮಗುವಿಗೆ ಹಾಲು ಕೊಡ್ತಾಳೆ. ಆ ಹಾಲು ಹಾಲಾಹಲ, ವಿಷ. ಆ ಹಾಲಾಹಲವನ್ನು ಕುಡಿದ ಹಾಲಾಹಲ ಕುಡಿದ ಆ ಪೂತನಿಯನ್ನ ಕೃಷ್ಣ ಪರಮಾತ್ಮ ಸಾಯಿಸಿಬಿಡ್ತಾನೆ. ಆದರೆ ಪೂತನಿಗೆ ಮೋಕ್ಷವನ್ನು ಕೊಟ್ಟು. ಆಯ್ತಾ? ಭಾಗವತದಲ್ಲಿ ಪೂತನಿಯ ವಧೆ ಅಂತ ಹೇಳಲ್ಲ, ಪೂತನಿಗೆ ಮೋಕ್ಷ ಆಯ್ತು ಅಂತ ಹೇಳ್ತಾರೆ. ಪೂತನಿ ಅಂದ್ರೆ ಯಾರಂದ್ರೆ, ಹಿಂದೆ ವಾಮನ ಅವತಾರದಲ್ಲಿ ಬಲಿ ಚಕ್ರವರ್ತಿ ಮತ್ತು ಅವನ ಹೆಂಡತಿ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ದಾನ ಕೊಡಬೇಕಾದ ಹಿಂದಿತ್ತು. ಆವಾಗ ಬಲಿ ಚಕ್ರವರ್ತಿ ಹೆಂಡತಿಗೆ ಈ ಮಗುವನ್ನು ನೋಡಿ ಬಹಳ ಆಶೆ ಆಯ್ತಂತೆ. ಇಂಥ ಮಗು ನನಗೂ ಆಗಿದ್ರೆ ಹಾಗೆ ಆಗಿತ್ತು ಅಂತ. ಆಯ್ತಾ? ಆ ಆಶೆಯನ್ನು ತೃಪ್ತಿ ಮಾಡ್ಲಿಕ್ಕೆ ಭಗವಂತ ಶ್ರೀಕೃಷ್ಣ ಜನ್ಮ ಯಾವುದು ಕೃಷ್ಣನ ರೂಪದಲ್ಲಿ ಬಂದು ಅವಳ ಹಾಲನ್ನು ಕುಡಿದು ಅವಳಿಗೆ ಮುಕ್ತಿಯನ್ನು ಕೊಟ್ಟ ಅಂತ ಕರುಣಾಮಯಿ. ವಿಷವನ್ನು ಕೊಟ್ಟವರಿಗೆ ಅಮೃತತ್ವವನ್ನು ಕೊಟ್ಟ, ವಿಷವನ್ನು ಕೊಟ್ಟವರಿಗೆ ಮುಕ್ತಿ ಅಂದ್ರೆ ಅಮೃತತ್ವ. ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ, ಅವಳ ಮನಸ್ಸು ಒಂದೇ ಒಂದು ಭಾವನೆ ಬಂದದ್ದು, ಭಗವಂತ ನನ್ನ ಮಗುವಾಗಿ ಆ ಮಗು ನನ್ನದಾಗಲಿ ಅಂತ. ಅದಕ್ಕೋಸ್ಕರ ಇವನು ಜನ್ಮ ತೆಗೆದುಕೊಂಡು ಅವಳ ಬಾಯಲ್ಲಿ ವಿಷವನ್ನು ಕೊಡ್ದಾದ್ರೂ ಅವಳಿಗೆ ಮುಕ್ತಿಯನ್ನು ಕೊಟ್ಟ ಭಗವಂತ. ಆಯ್ತಾ? ಸೊ ಹಾಗಿದ್ದಾಗ ನಮ್ಮಲ್ಲಿ ನಾವು ಭಗವಂತನಿಗೆ ನಾವು ಮಾಡೋ ಸಣ್ಣ ಪೂಜೆ ಆಗಲಿ, ನಾವು ಮಾಡೋ ಏನೇ ವಿಶೇಷ, ನಮ್ಮ ಏನು ಭಗವಂತನಿಗೆ ಏನು ನೆನಪು ಮಾಡೋದಾಗಲಿ, ಭಗವಂತನ ಲೆಕ್ಕ ಇಟ್ಕೊಳ್ಳೋದು ನಮ್ಗೆ ಮರ್ತು ಹೋಗ್ಬೋದು. ಆಯ್ತಾ? ನಮಗೆ ನಮ್ಮ ಲೆಕ್ಕದಲ್ಲೇ ಮರ್ತು ಹೋಗ್ಬೋದು, ಆದ್ರೆ ಭಗವಂತನಿಗೆ ಮರ್ತು ಹೋಗೋದಿಲ್ಲ. ಅವನು ಕರುಣಾಮಯಿ. ಬಂದು ಜನ್ಮದಲ್ಲಿ ಬಂದು ನಮ್ಮನ್ನ ಕೈ ಹಿಡಿದು ಉದ್ಧಾರ ಮಾಡುವ ಕರುಣಾಮಯಿ. ವಿಷವನ್ನು ಕೊಟ್ಟವರಿಗೆ ಅಮೃತವನ್ನು ಕೊಡುವರು. ಹಾಗಾಗ್ಬಿಟ್ಟು ನಾವು ಸ್ವಲ್ಪ ಹಾಲನ್ನು ಕೊಟ್ಟವರಿಗೆ ಉದ್ಧಾರ ಮಾಡ್ತಾನೆ ಅವನು. ಇದು ಭಗವಂತನ ಕರುಣೆಯನ್ನು ಹೇಳುವ ಒಂದು ಘಟನೆ. ಭಗವಂತ ಅವತಾರಕ್ಕೆ ಬಂದದ್ದು ಅಸುರನು ಈ ಅಧರ್ಮ ನಾಶ ಮಾಡ್ಲಿಕ್ಕೆ ಮಾತ್ರ ಅಲ್ಲ, ತನ್ನ ಭಕ್ತರ ಆಶೆ ಆಕಾಂಕ್ಷೆಯನ್ನು ಈಡೇರಿಸಲಿಕ್ಕೆ ಕೂಡ ಬಂದದ್ದು ಭಗವಂತ. ಎಲ್ಲ ಹೋಲ್ಸೇಲ್ ಅಂದ್ರೆ ಒಂದೇ ಸಲ ಎಲ್ಲ ಕೆಲಸ ಮಾಡ್ಬಿಡ್ತಾನೆ. ಒಂದ್ಸಲ ಬಂದ್ರೆ ಎಲ್ಲ, ಅದು ಒಂದ್ಸಲ ಬಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಿ ಮುಗಿಸೋದು, ಎಲ್ಲ ಒಟ್ಟಿಗೆ ಮುಗಿಸ್ಬಿಡ್ಬೇಕು. ಏನೇನು ಮಾಡಿ ಮುಗಿಸ್ಬೇಕು ಅವನು? ಅಸುರನ್ನು ನಾಶ ಮಾಡಬೇಕು, ಧರ್ಮ ಸಂಸ್ಥಾಪನೆ ಮಾಡಬೇಕು, ಕಡೆಗೆ ತನ್ನ ಭಕ್ತರಿಗೆ ತನ್ನ ಗುಣಗಳನ್ನ ಮತ್ತು ತನ್ನೊಳಗೆ ಇಟ್ಟು ಅವರ ಆನಂದವನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡಬೇಕು, ಕೊಡಬೇಕು. ಆಯ್ತಾ? ಜ್ಞಾನವನ್ನು ಭಗವದ್ಗೀತೆ ಜ್ಞಾನವನ್ನು ಕೊಡಬೇಕು, ಭಕ್ತಿ ಮಾರ್ಗವನ್ನು ತೋರಿಸ್ಬೇಕು, ಮತ್ತೆ ಎಲ್ಲ ಸಂಸಾರದ ಮಧ್ಯೆ ಇದ್ದು ಗೃಹಸ್ಥನಾಗಿ ಜೀವನ ಮಾಡಿ ಎಲ್ಲರಿಗೆ ಮುಕ್ತಿಯ ಮಾರ್ಗ, ಆತ್ಮ ಸಾಕ್ಷಾತ್ಕಾರ ಮಾರ್ಗ ತೋರಿಸ್ಕೋಬೇಕು. ಇದು ಭಗವಂತನ
ಆದರೆ ಒಂದು ಮಾಡುವಾಗ ಹಲವಾರು ಕೆಲಸಗಳು ಮಾಡಿ ಒಂದೇ ಸಲ ಮಾಡಿ ಮುಗಿಸ್ತಾರೆ. ಇದು ಭಗವಂತನ ಅವತಾರದ ಹಿಂದಿರುವ ಉದ್ದೇಶ. ಶ್ರೀಕೃಷ್ಣ ಇಡೀ ಶ್ರೀಕೃಷ್ಣ ವಿಶೇಷ ಅಂದ್ರೆ ಒಬ್ಬ ಆತ್ಮಜ್ಞಾನಿ ಹೇಗಿರ್ತಾನೆ ಅನ್ನೋದನ್ನ ಅವರು ತೋರಿಸ್ಕೊಟ್ರು. ಇಷ್ಟೆಲ್ಲ ಆಗ್ತಾ ಇದೆ. ಆ ಗೋಪಿಕೆಯರು ಬಂದು ನರ್ತನ ಮಾಡ್ತಾರೆ, ಗೋಪಿಕೆಯರು ಮಾತಾಡ್ತಾರೆ, ಹಸುರು ಬಂದು ಸಾಯಿಸಿ ಪ್ರಯತ್ನ ಮಾಡ್ತಾರೆ, ಮಹಾಭಾರತ ಯುದ್ಧ ಆಗ್ತದೆ. ಆದ್ರೂ ಶ್ರೀಕೃಷ್ಣ ಸದಾ ಕಾಲ ಸಾಕ್ಷಿ ಭಾವದಿಂದ ಜೀವನ ಮಾಡ್ತಾರೆ. ಸಾಕ್ಷಿ ಭಾವದಿಂದ ಕೆಳಗೆ ಇಡದೇ ಇಲ್ಲ ಅವನು. ಸದಾ ಕಾಲ ಸಾಕ್ಷಿಯಾಗಿ ಜೀವನ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟದ್ದು ಶ್ರೀಕೃಷ್ಣ ಪರಮಾತ್ಮ. ಆ ಸಾಕ್ಷಿಯಾಗಿ ನಾವು ಜೀವನ ಮಾಡಿದಾಗ ನಾವು ಮುಕ್ತರಾಗ್ತೇವೆ. ಅದನ್ನು ಹೇಳ್ಕೊಳ್ಳಿಕ್ಕೆ ಬಂದದ್ದು ಭಗವಂತ. ನಂದಗೋಪನ ಆ ಊರಲ್ಲಿ ಹಲವಾರು ಜನ ಗೋಪಿಕೆಯರು, ಕೃಷ್ಣ ಸಣ್ಣ ಮಗು ಆಯ್ತಾ. ಆ ಗೋಪಿಕೆಯರಿಗೆ ಶ್ರೀಕೃಷ್ಣನ ಆಟ ನೋಡಿ ಸದಾಕಾಲ ಕೃಷ್ಣನ ಚಿಂತನೆ. ಯಾವಾಗಲೂ ಅವರ ಕೈಯಲ್ಲಿ ಅವರ ಬಾಯಲ್ಲಿ ಗೋವಿಂದ ನಾಮಸ್ಮರಣೆ. ಗೋವಿಂದ ಗೋವಿಂದ ದಾಮೋದರ ಮಾಧವೇತಿ ಗೋವಿಂದ ದಾಮೋದರ ಮಾಧವೇತಿ ಗೋವಿಂದ ದಾಮೋದರ ಮಾಧವೇತಿ. ಸದಾ ಕಾಲ ಅವರಿಗೆ ಕೃಷ್ಣನ ಚಿಂತನೆ. ಆ ಕೃಷ್ಣನ ಚಿಂತನೆ ಮಾಡ್ತಾ ಮಾಡ್ತಾ ಅವ್ರು ಯಾರವರು? ಆ ಗೋಪಿಕೆಯರೆಲ್ಲ ಹಲವಾರು ಜನ್ಮಗಳಲ್ಲಿ ಭಗವಂತನ ಸಾಕ್ಷಾತ್ ಮಾಡಬೇಕು ಅಂತ ತಪಸ್ಸು ಮಾಡಿ ಹುಟ್ಟಿ ಬಂದ, ಸ್ತ್ರೀ ರೂಪದಲ್ಲಿ ಹುಟ್ಟಿ ಬಂದ ಸಾಧಕರು, ಋಷಿಗಳು. ಆ ಗೋಪಿಕೆಯರಂದ್ರೆ ನಾವೆಲ್ಲರೂ ಗೋಪಿಕೆಯರೇ. ಗೋಪಿಕಾ ಅಂದ್ರೆ ಗೋಪ ಅಂದ್ರೆ ರಹಸ್ಯ, ಸೀಕ್ರೆಟ್. ಗೋಪಿಕಾ ಅಂದ್ರೆ ಸೀಕ್ರೆಟ್. ಏನ್ ಸೀಕ್ರೆಟು? ನಮ್ಮೊಳಗೆಲ್ಲರಿಗೂ ಒಂದು ಸೀಕ್ರೆಟ್ ಇದೆ. ಅದು ಏನ್ ಸೀಕ್ರೆಟ್ ಇದೆ? ನಮ್ಮೊಳಗೆಲ್ಲ ಜೀವಾತ್ಮನಿಗೆ ಭಗವಂತನೊಟ್ಟಿಗೆ ಸೇರ್ಕೊಳ್ಳೋ ಆಸೆ ಇದೆ. ಗುಟ್ಟಾದ ಆಸೆ, ರಹಸ್ಯವಾದ ಆಸೆ, ಸೀಕ್ರೆಟ್ ಡಿಸೈರ್. ಎಲ್ಲ ಸಾಧಕರು, ಎಲ್ಲ ಜೀವಿಗಳು ಗೋಪಿಕೆಯರೇ. ಆ ಕೃಷ್ಣ ಪರಮಾತ್ಮ ಗೋಪಿಕೆಯರೊಟ್ಟಿಗೆ ರಾಸಲೀಲೆ ಅಂತ ಅಂತಾರೆ. ಆ ಹುಣ್ಣಿಮೆ ದಿನ ಯಮುನಾ ತೀರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಳಲನ್ನು ನುಡಿಸಿದಾಗ ಎಲ್ಲ ದನ ಕರುಗಳು, ಆ ಪ್ರಕೃತಿ ಸ್ತಬ್ಧಾಗುತ್ತವೆ. ಆ ಸಂದರ್ಭದಲ್ಲಿ ಗೋಪಿಕೆಯರು, ಮನೆಯಲ್ಲಿ ಮಲಗಿದ ಗೋಪಿಕೆಯರೆಲ್ಲ ಬಂದು, ಅವ್ರು ಹ್ಯಾಕ್ ಬರ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ಹಾಕಿದ ಬಟ್ಟೆ, ಕಿವಿ, ಕರ್ಣಾಭರಣಗಳು, ಕುಂಕುಮ ಯಾವುದು ಗೊತ್ತಿಲ್ಲ. ಆ ಭಗವಂತನ ಕಾಣಬೇಕಂತ ಓಡೋಡಿ ಬರ್ತಾರೆ. ಆ ಭಗವಂತ ಎಲ್ಲ ಗೋಪಿಕೆಯೊಟ್ಟಿಗೆ ಸೇರಿ ರಾಸಲೀಲೆಯನ್ನು ಆಡ್ತಾನೆ. ನಮ್ಗೆಲ್ಲ ಸಂಶಯ ಬರ್ತದೆ, ಅಯ್ಯೋ ರಾಮ. ಹಾಗಾಗಿ ಈಗ ಸಿನಿಮಾಗಳು ಬರ್ತವೆ. ಏನೋ ನಮಗೆ ಕೃಷ್ಣನನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ತಲೆಯಲ್ಲಿ ಏನೇನೋ ವಿಚಾರಗಳು ಓಡ್ತವೆ. ಯಾವುದು ಸರಿ, ಯಾವ್ದು ತಪ್ಪಂದ್ರೆ ನಮ್ಗೆ ಅರ್ಥ ಆಗುದಿಲ್ಲ. ಆ ಗೋಪಿಕೆಯರೆಲ್ಲ ಜೀವಾತ್ಮನ ಸ್ವರೂಪ. ಎಲ್ಲ ಜೀವಾತ್ಮರು, ಶ್ರೀಕೃಷ್ಣ ಪರಮಾತ್ಮ. ಆ ಜೀವಾತ್ಮ ಮತ್ತು ಪರಮಾತ್ಮನ ಸಂಗಮವೇ ರಾಸಲೀಲೆ. ಅದರ ಭಾಗವತದಲ್ಲಿ ಆ ರಾಸ ಅಂದ್ರೆ ಹೆಂಗಸು ಮತ್ತು ಮಗು ಆ ನರ್ತನ ಮಾಡುವ ರೀತಿ ಹೇಳಿದು ಕಾವ್ಯ ರೂಪದಲ್ಲಿ ವರ್ಣನೆ. ಇಟ್ಸ್ ಎ ಪೊಯೆಟಿಕ್ ಎಕ್ಸ್ಪ್ರೆಷನ್ ಆಫ್ ದಿ ಎನ್ಲೈಟನ್ಮೆಂಟ್ ಆಫ್ ಜೀವಾತ್ಮ ಭಗವಂತನ ಸಮಾಗಮ ಪಡೆದಾಗ ಆಗುವ ಆನಂದ ಇದೆಯಲ್ಲ, ಅದನ್ನ ಕಾವ್ಯ ರೂಪದಲ್ಲಿ ಹೇಳ್ತಾರೆ ಅಷ್ಟೇ. ಅದನ್ನ ನಾವು ತಪ್ಪಾಗಿ ತಿಳಿದುಕೊಂಡಾಗ ಏನಾಗುತ್ತೆ, ನಾವು ಓಹೋ ಹೀಗೆಲ್ಲ ಮಾಡ್ಬೋದು ಅಂತ ನಾವು ಭಗವಂತನ ಫಾಲೋ ಮಾಡ್ಲಿಕ್ಕೆ ಹೋಗ್ತೇವೆ. ಒಳ್ಳೆ ವಿಷಯದಲ್ಲ ಆಯ್ತಾ. ಯಾವುದು ನಮ್ಗೆ ಅರ್ಥ ಆಗಿಲ್ಲ, ಅದು ಅರ್ಥ ಮಾಡ್ಕೊಂಡು ತಿಳ್ಬೇಕು. ಅದು ದೇಹದ ಸಂಗಮ ಅಲ್ಲ, ಅದು ಆತ್ಮ ಮತ್ತು ಪರಮಾತ್ಮನ ಸಂಗಮ. ಹಾಗಾಗ್ಬಿಟ್ಟು ಅಲ್ಲಿ ಏನ್ ಹೇಳ್ತಾರೆ, ಎಲ್ಲ ಕೃಷ್ಣ ಪ್ರತಿ ಗೋಪಿಗೆಯನ್ನು ಆಟ ಆಡಿದಾಗ ಆ ಗೋಪಿಗಳು, ಪ್ರತಿಯೊಬ್ಬ ಗೋಪಿಗೂ ಒಬ್ಬ ಕೃಷ್ಣ ಕಾಣ್ತಾರೆ. ಪ್ರತಿಯೊಬ್ಬ ಗೋಪಿಗಳು ಒಬ್ಬ ಕೃಷ್ಣ ಪರಮಾತ್ಮ.
ನಮ್ಮ ಎಲ್ಲ ಜೀವಾತ್ಮರೊಳಗೆ ಕೃಷ್ಣ ಪರಮಾತ್ಮ ಇದ್ದಾನೆ, ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಇದ್ದಾನೆ, ಬೇರೆ ಬೇರೆ ಇಲ್ಲ. ಅದು ಆ ಪರಮಾತ್ಮನ ನಾವು ಒಳಗಡೆಯಿಂದ ಕಾಣಿದಾಗ ನಮ್ಮ ರಾಸಲೀಲೆ ಆ ದಿನ, ಅದು ಹುಣ್ಣಿಮೆಯ ದಿನ. ಯಾವಾಗ ಹುಣ್ಣಿಮೆ? ಹುಣ್ಣಿಮೆ ಅಂದ್ರೆ ಪೂರ್ಣಿಮಾ. ಮನಸ್ಸು ಅರಳುತ್ತದೆ, ಪ್ರಕೃತಿ ಸ್ತಬ್ಧ ಆಗ್ತದೆ, ನಮ್ಮೊಳಗೆ ಭಗವಂತನ ಅನುಭವ ಆಗ್ತದೆ. ಅದೇ ರಾಸಲೀಲೆ. ಅದನ್ನು ಬಿಟ್ಟು ನೀವು ಅದನ್ನು ದೇಹದ ರೂಪದಲ್ಲಿ ಹೇಳಿದಾಗ ಅದೇನಾಗಿ ತಪ್ಪಾಗಿರ್ಬೋದು. ಅದೇನಾಗಿತ್ತಂದ್ರೆ, ನೀವು ಸೂಫಿಗಳ ಬಗ್ಗೆ ಕೇಳಬೇಕು. ಸೂಫಿಗಳು ಭಗವಂತನ ಪ್ರೇಮವನ್ನು ಬಹಳ ಬಹಳ ಭಗವಂತನ ಪ್ರೇಮ ಅಲ್ಲಾಹನ ಬಗ್ಗೆ ಬಹಳ ಪ್ರೇಮ ಮಾಡ್ತಾರೆ. ಆದ್ರೆ ಸೂಫಿಗಳಿಗೆ ಬಹಳ ತೊಂದರೆ ಕೊಟ್ಟರು, ಸೂಫಿಗಳನ್ನು ಸಾಯಿಸ್ಬಿಟ್ರು ಜನ. ಯಾಕಂದ್ರೆ ಭಗವಂತ ನೀವು ಹಾಗೆ ಪ್ರೀತಿ ಮಾಡಬಾರ್ದು ಅಂತ ಅವ್ರ ದೇಶದಲ್ಲಿ. ಹಾಗಾಗ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಸೂಫಿಗಳು ಅವ್ರ ಪ್ರತಿಯೊಂದು ಹಾಡನ್ನ ಪ್ರೇಮ ಕಥೆಯಾಗಿ ಬಂದ್ರು. ಲೈಲಾ ಮಜ್ನು ಆ ರೀತಿ ಆಯ್ತಾ. ಅದು ಲೈಲಾ ಮಜ್ನು ಕಥೆ ಅಲ್ಲ, ಅದು ಜೀವಾತ್ಮ ಪರಮಾತ್ಮರ ಕಥೆ. ಅದನ್ನು ಬಣ್ಣಿಸುವ ರೀತಿ ಏನೋ, ಅವಳು ಕುಡಿದ ಅವನಲ್ಲಿ ಏನಾಗ್ತಾ ಇದೆ ಅನ್ನೋದು ಆ ರೀತಿ ಬರುತ್ತೆ. ಸೊ ಯಾವ್ಯಾವ್ದು ಆತ್ಮಾನಂದಲ್ಲಿ ಏನಾಗ್ತದೆ ಅನ್ನೋ ದೇಹದ ಭಾಷೆಯಲ್ಲಿ ಹೇಳಿ. ರಾಸಲೀಲೆ ಅನ್ನೋದು ಆತ್ಮ ಮತ್ತು ಪರಮಾತ್ಮನ ಸಂಗಮವನ್ನು ದೇಹದ ಭಾಷೆಯಲ್ಲಿ ಹೇಳಿದಾಗ ನಮ್ಗೆ ಹಾಗೆ ಅರ್ಥ ಆಗ್ತದೆ. ಯಾಕಂದ್ರೆ ನಮ್ಗೆ ಅರ್ಥ ಆಗುದೇನು? ದೇಹದ ಭಾಷೆ ಮಾತ್ರ. ಆತ್ಮದ ಭಾಷೆ ನಮ್ಗೆ ಅರ್ಥ ಆಗುದಿಲ್ಲ. ಆತ್ಮದ ಭಾಷೆ ನಿಮ್ಗೆ ಅರ್ಥ ಆಗುದಿಲ್ಲಪ್ಪ. ಕುರುಡ್ರಿಗೆ ಬೆಳಕಿಗೆ ಅಂತ ಹೇಳೋದು ಹೇಗೆ? ಆಯ್ತಾ, ನಾವೆಲ್ಲ ನಮಗೆ ಅಜ್ಞಾನ ತುಂಬಿಬಿಡಿದೆ, ನಮ್ಮ ಕಣ್ಣು ಮುಚ್ಚಿ ಹೋಗ್ಬಿಡಿದೆ, ಆತ್ಮದ ಬಗ್ಗೆ ಮುಚ್ಚಿ ಹೋಗ್ಬಿಡಿದೆ. ನಮ್ಗೆ ಅರ್ಥ ಆಗುದೇನು? ದೇಹ ಮಾತ್ರ. ಹಾಗಾಗ್ಬಿಟ್ಟು ನಮ್ಗೆ ಅರ್ಥ ಆಗಲಿ ದೇಹದ ಭಾಷೆಯಿಂದ ಭಾಗವತದಲ್ಲಿ ಅದನ್ನ ಹೇಳಿದರು. ಅದನ್ನೇ ನೀವು ದೇಹದ ಭಾಷೆಯನ್ನೇ ನೀವು ದೇಹವೇ ನಿಜ ಅಂತ ನಂಬ್ಕೊಂಡು ಮಾಡಿದರೆ ಅದೋ ಗತಿಗೆ ಹೋಗ್ಬಿಡ್ತೀರ. ಅದು ಕೃಷ್ಣನ ರಾಸಲೀಲೆ ಇರುವ ಕತೆ. ಯಾವಾಗ ನಮ್ಮ ಆತ್ಮ ಪರಮಾತ್ಮನಿಗೆ ಸೇರ್ತಾನೋ ಅದೇ ನಮ್ಮ ದಿನ. ಆ ದಿನ ರಾಸಲೀಲೆ. ಆ ದಿವಸ ಹುಣ್ಣಿಮೆ. ನಮ್ಮ ಮನಸ್ಸು ಅರಳುತ್ತದೆ, ನಮ್ಮ ಮನಸ್ಸಿನಲ್ಲಿ ಆನಂದ ಉಕ್ಕಿ ಇರ್ತದೆ. ಅದೇ ರಾಸಲೀಲೆ. ಸರ್, ನಮ್ಮ ಮನೆ ಕೆಲಸ ಮಾಡ್ಕೊಂಡು ನಾವು ಹೇಳಿದ್ವಿ ಮೊನ್ನೆ, ಯಾಕೆ ಅಕ್ಕ ಕೃಷ್ಣನಿಗೆ ಇಷ್ಟೊಂದು ಹೆಂಡತಿ ಅಂತ ಹೇಗೆ ಇಷ್ಟಪಡುತ್ತೆ ಅಂತ ಹೇಳಿದ್ರು. ನಾನು ನೋಡವ್ವ, ಈಗ ಈ ಕಾಲದಲ್ಲಿ ಒಂದು ರಾಜಗೆ ನನಗೆ ತೋರಿಸು, ನಾವೆಲ್ಲ ಅವನಿಗೆ ಮದುವೆ ಮಾಡ್ಬೇಕಂತ ಇಷ್ಟ ಆಗಲ್ಲ, ಅಂತ ರಾಜಕ್ಕೆ ತೋರಿಸು ಅಂದ್ರೆ ಇಲ್ಲ, ಅಂತ ರಾಜ ಇಲ್ಲ, ಆ ರಾಜ ಕೃಷ್ಣ ಇಲ್ಲ. ಅಲ್ಲಿ ಕೃಷ್ಣನ ಅಷ್ಟನ ಮದುವೆ ಯಾಕೆ ಅಂತ ಹೇಳ್ತಾರೆ. ಸೊ ಗೋಪಿಕೆ ಮತ್ತು ಕೃಷ್ಣನ ಮಧ್ಯೆ ನಡೆದದ್ದು ಅದು ದೇಹದ ಸಂಬಂಧ ಅಲ್ಲ, ಅದು ಆತ್ಮದ ಸಂಬಂಧ ಫಸ್ಟ್. ಎರಡನೇದು, ಗೋಪಿಕೆಯರೆಲ್ಲ ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಒಂದ್ಸಲ ಗೋಪಿಕೆಯರಿಗೆ ಕೃಷ್ಣನ ಬಗ್ಗೆ ಅಭಿಮಾನ ಇತ್ತು. ಆದ್ರೆ ಗೋಪಿಕೆಯರೆಲ್ಲ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅವರ ವಸ್ತ್ರಗಳನ್ನೆಲ್ಲ ಕದ್ದು ಮರದ ಮೇಲೆ ನೇತಾಕಿದ್ದ. ಅದಕ್ಕೆ ವಸ್ತ್ರಾಪರಣ, ಗೋಪಿಕಾ ವಸ್ತ್ರಾಪರಣ ಅಂತ ಹೇಳ್ತಾರೆ. ಗೋಪಿಕಾ ವಸ್ತ್ರಾಪರಣ ಅಂತ ಹೇಳಿ ಅವಾಗ ಎಲ್ಲ ಗೋಪಿಕೆಯರು ಅವ್ರನ್ನ ಭಗವಂತನಿಗೆ ಕೈ ಎತ್ತಿ ಶರಣಾಗತರಾದಾಗ ಅವ್ರ ವಸ್ತ್ರವನ್ನು ವಾಪಸ್ ಕೊಡ್ತಾನೆ. ಇಲ್ಲಿ ಕೂಡ ನಮ್ಮ ಕಲ್ಪನೆ ಬಹಳ ಸುಂದರವಾಗಿ ಓಡಿಸುವಾಗ ನಮ್ಮ ತಲೆಯಲ್ಲಿ ಓಡೋದೇ ಸಿನಿಮಾಗಳು. ಆ ಗೋಪಿಕೆ ಯಾರ ನಿಮ್ಗೆ ಅರ್ಥ ಆದ್ರೆ ಗೊತ್ತಾಗ್ತದೆ. ಗೋಪಿಕೆ ಅಂದ್ರೆ ಜೀವಾತ್ಮ. ಆಯ್ತಾ, ಜೀವಾತ್ಮನಿಗೆ ವಸ್ತ್ರ ಇದೆ. ಯಾವುದದು? ದೇಹ. ಆಯ್ತಾ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಜೀವಾತ್ಮನಿಗೆ ದೇಹ ಅನ್ನೋದೇ ವಸ್ತ್ರ. ಆಯ್ತಾ, ಮನಸ್ಸು ಅನ್ನೋದು ಅದ್ರ ಕವರಿಂಗು, ಮನಸ್ಸದು ಮುಚ್ಚಳ. ಈ ಜೀವಾತ್ಮ ಪರಮಾತ್ಮನ ಕಾಣಬೇಕಾದ್ರೆ ಇದರಲ್ಲಿ ಮುಚ್ಚಿಕೊಂಡು ಕೂತ್ಕೊಂಡಿರ್ತಾನೆ ಬಟ್ಟೆಯಲ್ಲಿ. ಯಾವುದು? ದೇಹ ಮತ್ತು ಮನಸ್ಸನ್ನು ಬಟ್ಟೆಯಲ್ಲಿ. ಜೀವಾತ್ಮನಿಗೆ ಅದು ಬಟ್ಟೆ ತೆಗಿಬೇಕಂತೂ ಗೊತ್ತಿಲ್ಲ. ಆಯ್ತಾ, ಅದನ್ನ ಭಗವಂತ ತೆರೆದಿರ್ತಾನೆ. ಅದೇ ಉದ್ದೇಶಕ್ಕೋಸ್ಕರ ನಮ್ಗೆ ಹೇಳಿದ್ರು ಏನಂದ್ರೆ, ನೀವು ದೇವಸ್ಥಾನಗಳಿಗೆ ಹೋದಾಗ ಶರ್ಟ್ ಬಿಚ್ಚಿಡಿ ಅಂತ. ಆಯ್ತಾ, ಬೆತ್ತಲಾಗಿ ಅಂತ. ಅದು ನಾವು ತಪ್ಪಾಗಿ ಶರ್ಟ್ ಬಿಚ್ಚಿಡಿ ಯಾಕೆ? ಜನಿವಾರ ಕಾಣಲಿ ಅಂತ ನಮ್ಮ ಕಲ್ಪನೆಯಲ್ಲಿ ಇದನ್ನು ನೋಡ್ತದೆ. ಭಗವಂತನ ಎದುರುಗಡೆ ನಾವು ಬೆತ್ತಲಾಗಬೇಕು. ನಮ್ಮ ಎಲ್ಲವನ್ನು ಬಿಚ್ಚಿಡ್ಬೇಕು ಭಗವಂತನ ಮುಂದೆ. ಆಯ್ತಾ, ಆವಾಗ ಬಿಚ್ಚಿಟ್ಟಾಗ ಏನು ಬಿಚ್ಚಿಡ್ಬೇಕು? ಮನಸ್ಸು, ದೇಹ, ಬುದ್ಧಿ, ಇದನ್ನು ಬಿಚ್ಚಿಟ್ಟಾಗ ಅದು ಗೋಪಿಕಾ ವಸ್ತ್ರಾಪಹರಣ. ಆಯ್ತಾ, ಇದು ನಮ್ಮ ತಲೆಯಲ್ಲಿ ಹೋಗುತ್ತಿದ್ರೆ ಏನಾಗುತ್ತೆ? ಅದನ್ನ ದೇಹದ ಭಾಷೆ ಅವ್ರಿಗೆ ಬೇರೆ ಹೇಳಿದ ದಾರಿ ಇಲ್ಲ. ಅದನ್ನ ಹೇಳ್ಬೇಕಾದ್ರೆ ಕಥೆಯ ರೂಪದಲ್ಲಿ ಹೇಳುವಾಗ ದೇಹದ ಭಾಷೆ ಅಂತ ಹೇಳ್ಬೇಕು. ಯಾಕಂದ್ರೆ ನಮ್ಗೆ ಅರ್ಥ ಆಗುದೇ ದೇಹದ ಭಾಷೆ. ಅದು ದೇಹದ ಭಾಷೆ ಹೇಗೆ? 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 2000 ವರ್ಷ, 3000 ವರ್ಷ ನೆನಪಿರ್ತದೆ ಅಷ್ಟು ಭಾಷೆ. ಅದನ್ನ ನಿಮ್ಗೆ ಆತ್ಮದ ಬಗ್ಗೆ ಹೇಳ್ಬೇಕಾದ್ರೆ ಈ ರೀತಿ ಹೇಳ್ಬೇಕು. ಗೋಪಿಕಾ ವಸ್ತ್ರಾಪಹರಣ. ಕಡೆಗೆ ಶ್ರೀಕೃಷ್ಣನಿಗೆ 16,008 ಜನ ಹೆಂಡತಿಯರು. 16,008 ಜನ ಹೆಂಡತಿಯರು ಯಾಕೆ ಅಂತ ಅದು ಜರಾಸಂಧ ಒಬ್ಬ ರಾಕ್ಷಸ ಇರ್ತಾನೆ. ಆ ಜರಾಸಂಧ ರಾಕ್ಷಸ ಏನ್ ಮಾಡ್ತಾನೆ?
16,000 ರಾಜಕುಮಾರಿಯನ್ನು ಎತ್ಕೊಂಡ್ ಬಂದಿರ್ತಾರೆ, ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾರೆ. ಅವರನ್ನ ಸೆರೆಮನೆಯಲ್ಲಿ ಹಾಕಿರ್ತಾರೆ. ಆ ಸೆರೆಮನೆಯಲ್ಲಿ ಹಾಕಿ ಅವರ ಉದ್ದೇಶ ಅಂದ್ರೆ ಅವರು 16,008 ಜನರು ಯಾವ್ದಕ್ಕೂ ಬಲಿ ಕೊಡಬೇಕು, ಅದು ಏನು ಮಾಡ್ಬೇಕಂತ ಅವರ ಯೋಚನೆ. ಆಯ್ತಾ? ಶ್ರೀಕೃಷ್ಣ ಪಾಂಡವರನ್ನು ಕರೆದುಕೊಂಡು ಹೋಗಿ ಜರಾಸಂಧನ ವಧೆ ಮಾಡಿಸಿ, ಆಯ್ತಾ, ಜರಾಸಂಧನ ವಧೆ ಮಾಡಿಸಿ ಆ 16,008 ಜನರನ್ನು ಬಿಡುಗಡೆ ಮಾಡ್ತಾರೆ. 16,000 ಜನರು ಆ ಬಿಡುಗಡೆ ಮಾಡಿದಾಗ ಆ 16,000 ಜನ ಕನ್ನಿಕೆಯರಿದಲ್ಲ, ಅವ್ರು ಹೇಳ್ತಾರೆ ನಮ್ಗೆ ಸೊಸೈಟಿಗೆ ವಾಪಸ್ ಹೋಗ್ಲಿಕ್ಕಾಗಲ್ಲ, ಸಮಾಜಕ್ಕೆ ವಾಪಸ್ ಹೋಗ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮನ್ನ ಅವ್ರು ಸೆರೆಮನೆ ಇಟ್ಟಿದ್ದಾರೆ, ಅಪವಾದ ಬಂದ್ಬಿಟ್ಟಿದೆ, ನಮ್ಗೆ ಬೇರೆ ಯಾರನ್ನ ಮದುವೆ ಮಾಡ್ಕೊಳ್ಳೋ ಆಗುದಿಲ್ಲ. ಆಯ್ತಾ? ನಮ್ಮನ್ನು ಬಿಡಿಸಿ ನೀವು ಏನ್ ಮಾಡಿದ್ವಿ, ನಮ್ಮನ್ನು ಬಿಡಿಸಿ ನಮ್ಗೆ ಏನ್ ಪ್ರಯೋಜನ, ನಾವು ಇಲ್ಲಿ ಸಾಯೋದು ಉತ್ತಮ ಇತ್ತು ಅಂತ ಹೇಳ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಅವ್ರು ಹೇಳ್ತಾರೆ, ಅವ್ರು ಪ್ರಾರ್ಥನೆ ಮಾಡ್ಕೊಡ್ತಾರೆ, ನಾವು ನಿಮ್ಮನ್ನೇ ಮದುವೆ ಆಗ್ಬಿಡ್ತೀವಿ ಅಂತ. ಅವ್ರು 16,000 ಜನ ಶ್ರೀಕೃಷ್ಣನ ಮದುವೆ ಆದ್ದು ಆ ಉದ್ದೇಶ ಆಗಿನ ಕಾಲದಲ್ಲಿ. ಅದು ಒಂದು ದೊಡ್ಡ ಸಾಮಾಜಿಕ ರಿವಲ್ಯೂಷನ್, ಅದು ಸೋಷಿಯಲ್ ರಿವಲ್ಯೂಷನ್. ಅವರಿಗೆ ಆ 16,000 ಜನರಿಗೆ ಒಂದು ಸೋಷಿಯಲ್ ಸ್ಟೇಟಸ್, ಸಾಮಾಜಿಕ ಒಂದು ಇದನ್ನು ಕೊಡಬೇಕು ಅಂತ ಶ್ರೀಕೃಷ್ಣ 16,000 ಜನರನ್ನು ಮದುವೆ ಆಗಿದ್ರು. ಗೋಪಿಕೆಯರ ಕಥೆ ಅದು ಆತ್ಮ ಮತ್ತು ಪರಮಾತ್ಮನ ಕಥೆ. ಇದು 16,000 ಜನರನ್ನು ಮದುವೆ ಆದ ಒಂದು ಹಿಸ್ಟಾರಿಕಲ್ ಕಥೆ, ಐತಿಹಾಸಿಕ. ನಾವು ಆಧ್ಯಾತ್ಮಿಕ ಮತ್ತು ಐತಿಹಾಸಿಕವನ್ನ ಬೇರೆ ಬೇರೆ ಮಾಡಿ ನೋಡ್ಬೇಕು. ಯಾಕಂದ್ರೆ ನಾವು ಮಿಕ್ಸ್ ಮಾಡಿದ್ರೆ ನಾವು ತಪ್ಪು ಮಾಡ್ತೇವೆ. ರಾಸಲೀಲೆ ಮತ್ತು ಗೋಪಿಕೆಯರೊಳಗೆ ನೃತ್ಯ ಅದು ಆಧ್ಯಾತ್ಮಿಕ. 16,000 ಜನರ ಮದುವೆ ಆದ್ದು ಐತಿಹಾಸಿಕ. 16,000 ಜನರ ಮದುವೆ ಆಗಿ ಅವ್ರನ್ನ ಆ ಸಾಮಾಜಿಕ ಒತ್ತಡದಿಂದ ಪಾರ ಮಾಡಿದ ಕೃಷ್ಣ ಪರಮಾತ್ಮ. ಕಡೆಗೆ ಇನ್ನೊಂದು ಕಥೆ ಬರ್ತದೆ. ಆ ಯಮುನಾ ತೀರದಲ್ಲಿ ಒಬ್ಬ ಸರ್ಪ, ಕಾಳಿಂಗ ಸರ್ಪ ಅಂತ. ಆ ಕಾಳಿಂಗ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ಕಾಳಿಂಗ ಸರ್ಪದ ಮೇಲೆ, ತಲೆಯ ಮೇಲೆ ಶ್ರೀಕೃಷ್ಣ ಪರಮಾತ್ಮ ನರ್ತನ ಮಾಡ್ತಾನೆ. ಅದು ಯಮುನಾ ತೀರದಲ್ಲಿ ನಡೆದ ಘಟನೆ. ಅದು ನಮ್ಮ ಆಧ್ಯಾತ್ಮಿಕ ಕಥೆ ಮೂಲ. ಆಧ್ಯಾತ್ಮಿಕತೆಯಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಕುಂಡಲಿನಿ ಅಂತ ಒಂದು ಶಕ್ತಿ ಇದೆ, ಅದು ಸರ್ಪ. ಅದು ಕಾಳಿಂಗ ಅಂದ್ರೆ ಕಾಲಕ್ಕೆ ಸಂಬಂಧಪಟ್ಟ ಸರ್ಪ. ಆ ಕುಂಡಲಿನಿ ಸರ್ಪದ ಮೇಲೆ ಪರಮಾತ್ಮ ತನ್ನ ಪಾದಗಳನ್ನಿಟ್ಟು ಕುಣಿದಾಡ್ತಾನೆ. ನಮ್ಮಲ್ಲಿ ಕುಂಡಲಿನಿ ಜಾಗೃತ ಆದಾಗ ನಮ್ಮ ಸಹಸ್ರಾರದಲ್ಲಿ, ನಮ್ಮ ತಲೆಯ ಮೇಲ್ಭಾಗದಲ್ಲಿ ಆ ಕುಂಡಲಿನಿಯ ಹೆಡೆ ಅಂದ್ರೆ ಆ ಎನರ್ಜಿ, ಶಕ್ತಿಯ ಮೂವ್ಮೆಂಟ್ ಗೊತ್ತಾದಾಗ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನ ನೃತ್ಯ ನಮಗೆ ಗೊತ್ತಾಗ್ತದೆ. ಅದು ಕಾಳಿಂಗ ಮರ್ದನ ಕೃಷ್ಣ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಕಾಳಿಂಗ ಅನ್ನೋದು ನಮ್ಮ ಒಳಗಿರುವ ಕುಂಡಲಿನಿ ಶಕ್ತಿಯ ಜಾಗೃತಿ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಆ ಪರಮಾತ್ಮ ಸ್ವರೂಪದಲ್ಲಿ ನಮ್ಮ ಸಹಸ್ರಾರದಲ್ಲಿ ನೃತ್ಯ, ಅದಕ್ಕೆ ಸಹಸ್ರ ಹೆಡೆಗಳು, ಸಹಸ್ರಾರದಲ್ಲಿ ನೃತ್ಯ. ಇದು ಕಾಳಿಂಗ ಮರ್ದನ. ಮತ್ತೊಂದು ಏನಂದ್ರೆ ವಿಶೇಷ ಅಂದ್ರೆ ಆ ಗೋಪಿಕಾ ಸ್ತ್ರೀಯರಿದಲ್ಲ, ಗೋಪಿಕಾ ಸ್ತ್ರೀಯರಿಗೆ ಶ್ರೀಕೃಷ್ಣ ಮಥುರೆ ಬಿಟ್ಟು, ಗೋಪಿಕಾ ಸ್ತ್ರೀಯರು ಮುಖ್ಯವಾದರು ರಾಧಾ ಅಂತ. ಆ ರಾಧೆಯ ಮೇಲೆ ಶ್ರೀಕೃಷ್ಣ ವಿಶೇಷವಾದ ಪ್ರೀತಿ. ರಾಧೆ ಅಂದ್ರೆ ರಾಧಾ ಅನ್ನೋದು ಧಾರ ಅಂದ್ರೆ ಪ್ರವಾಹದ ರೂಪಾದಿಯಲ್ಲಿ ಇರುವ ಧಾರ ಅಂದ್ರೆ ಧಾರೆ. ಎಂತ ಧಾರೆ? ಇದು ಭಕ್ತಿಯ ಧಾರೆ, ಪ್ರೇಮದ ಧಾರೆ. ರಾಧೆ ಅನ್ನೋದು ಆರಾಧನಾ ಅಂದ್ರೆ ಭಗವಂತನನ್ನ ವರ್ಣನೆ ಮಾಡಲಿಕ್ಕೆ, ಭಗವಂತನ ಗುಣಗಳನ್ನು ಕಾಣಲಿಕ್ಕೆ ಭಗವಂತನ ರೂಪದಲ್ಲಿ, ಭಗವಂತನೇ ರಾಧೆಯ ರೂಪದಲ್ಲಿ ಬಂದದ್ದು. ರಾಧೆ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ರಾಧೆ ಮತ್ತು ಕೃಷ್ಣ ಒಂದೇ. ಕೃಷ್ಣ ಕೆಲವು ಸಲ ರಾಧೆಯಾಗಿ ವರ್ತನೆ ಮಾಡ್ತಾನೆ, ರಾಧೆ ಕೃಷ್ಣನಾಗಿ ವರ್ತನೆ ಮಾಡ್ತಾನೆ. ರಾಧೆ ಕೃಷ್ಣನ ಭಗವಂತನ ಸ್ವರೂಪವನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಬಂದ ಭಗವಂತನ ರೂಪವೇ ರಾಧೆ. ಈಗ ನೋಡಿ, ಒಬ್ಬ ಸಂಗೀತಗಾರ, ನಮ್ಮ ಸಾಮಾನ್ಯ ಸಂಗೀತಗಾರನ್ನ ನನಗೆ ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿಗೆ ಹೋಗ್ತೇವೆ. ಆ ಕಚೇರಿಗೆ ಹೋದ ಅಂತ ಆಲಾಪನೆ ಮಾಡಿ ಶುರು ಮಾಡ್ತಾರೆ. ಸಂಗೀತ ಗೊತ್ತಿಲ್ಲ, ಅಯ್ಯೋ ರಾಮ ಅಂತ ಹೇಳಿ ಈಗ ಮಾಡ್ಕೊಡ್ತಾರೆ. ಗೊತ್ತಿದ್ದವ್ರಿಗೆ, ಆಯ್ತಾ? ಗೊತ್ತಿದ್ದವರು ಏನ್ ಆನಂದ ಬರ್ತವ್ರಿಗೆ. ಅಲ್ಲದೆ ಒಬ್ಬ ಸಂಗೀತಗಾರನ ಅರ್ಥ ಮಾಡ್ಕೋಬೇಕಾದ್ರೆ ನಿಮ್ಗೂ ಸಂಗೀತ ಗೊತ್ತಿರ್ಬೇಕು. ಭಗವಂತನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಯಾರಿಗಿದೆಯಪ್ಪ? ಭಗವಂತ ಅರ್ಥ ಮಾಡೋ ಶಕ್ತಿ ಭಗವಂತನಿಗೆ ಇರೋದು. ಅದಕ್ಕೆ ಆ ಅರ್ಥ ಮಾಡಿಕೊಳ್ಳಿ ರಾಧೆಯ ರೂಪದಲ್ಲಿ ಬಂದ. ಗೋಪಿಕಾ ರೂಪದಲ್ಲಿ ಭಗವಂತನಿಗೆ ಭಕ್ತಿ ಅಂದ್ರೆ ಏನು ಅಂತ ನಮ್ಗೆ ಭಕ್ತಿ ಭಾವನೆಯನ್ನು ಹೇಳ್ಕೊಡ್ಲಿಕ್ಕೆ ಗೋಪಿಕಾ ರೂಪದಲ್ಲಿ ಋಷಿ ಮತ್ತು ಗೋಪಿಕಾ ರೂಪದಲ್ಲಿ
ಆ ರಾಧೆ ಅನ್ನೋ ಗೋಪಿಕಾ ರೂಪದಲ್ಲಿ ಭಗವಂತನೇ ಬಂದ. ಯಾಕಂದ್ರೆ ನಮ್ಗೆ ಪಾಠ ಹೇಳ್ಕೊಳ್ಬೇಕಲ್ಲ, ಅವ್ರು ಬರೀ ಕೆಲಸ ಅಧರ್ಮ ನಾಶ ಮಾಡೋದಲ್ಲ, ಅಧರ್ಮ ನಾಶ ಮಾಡ್ಲಿಕ್ಕೆ ನೀವು ಭಕ್ತಿಯನ್ನು ಏನು ಕಲಿಬೇಕಲ್ಲ, ಅದನ್ನು ಹೇಳ್ಕೊಳ್ಲಿಕ್ಕೆ ಬಂದ. ಆ ರೀತಿಯಲ್ಲಿ ರಾಧೆಯ ರೂಪದಲ್ಲಿ ಭಕ್ತಿಯನ್ನು ಹೇಳ್ಕೊಳ್ಳಿಕ್ಕೆ, ಗೋಪಿಕೆಯ ರೂಪದ ಋಷಿಗಳಿಗೆ ಪಾಠ ಹೇಳ್ಕೊಳ್ಳಿಕ್ಕೆ, ಮತ್ತು ನಮ್ಮೆಲ್ಲರಿಗೆ ಭಕ್ತಿಯ ಭಾವ ಹೇಗಿರಬೇಕು ಅಂತ ತೋರಿಸ್ಕೊಡ್ಲಿಕ್ಕೆ ಶ್ರೀಕೃಷ್ಣ ಅವತಾರ. ಕಡೆಗೆ ಮುಂದೆ ಮುಂದೆ ಗೊತ್ತಿದೆ ಮಹಾಭಾರತ ಯುದ್ಧ ಬರ್ತದೆ. ಮತ್ತೊಂದಂದ್ರೆ ಸುಧಾಮನ ಕಥೆ ಕೇಳಬೇಕು. ಕುಚೇಲನ ಕಥೆ. ಕುಚೇಲ ಅನ್ನೋನು ಕೃಷ್ಣನ ಸ್ನೇಹಿತ. ಅವನು 3 ಹಿಡಿ ಅನ್ನವನ್ನ ಆಶ್ರಮದಲ್ಲಿದ್ದಾಗ ಕೃಷ್ಣನಿಗೆ ಹೇಳದೆ ಅವನ ಚೀಲದಲ್ಲಿ ತಿಂದಿದ್ದ. ಬಡತನ ಅವನಿಗೆ ಸಿಕ್ಕಾಪಡೆ ಬಡತನ. ಆ ಬಡತನದಲ್ಲಿ ಅವನಿಗೆ ಕೃಷ್ಣನ ಮನೆಗೆ ಅವನ ಹೆಂಡತಿ ಕಳಿಸ್ತಾನೆ. ಕುಚೇಲನ ಹೆಂಡತಿ ಹೋಗಿ ಎಲ್ಲರೂ ತಿರುಗಿ ಶ್ರೀಕೃಷ್ಣ ಅವನು ಬಹಳ ಶ್ರೀಮಂತ. ಇವರು 3 ಹಿಡಿ ಅವಲಕ್ಕಿ ಅಂತ ಬರ್ತಾನೆ ಇದರಲ್ಲಿ ಚೀಲದಲ್ಲಿ. ಬಂದ ಕೂಡಲೇ ಶ್ರೀಕೃಷ್ಣ ಪರಮಾತ್ಮ ಅವನಂತ 3 ಹಿಡಿ ಅವಲಕ್ಕಿಯನ್ನು ತಿಂದು ಅವನಿಗೆ ಐಶ್ವರ್ಯವನ್ನ ಪ್ರಾಪ್ತಿ ಮಾಡ್ತಾನೆ. ಇದು ಕೃಷ್ಣ ತನ್ನ ಜೀವನದಲ್ಲಿ ಮೊದಲನೆಯದಾಗಿ ಒಬ್ಬ ಮನುಷ್ಯನಾಗಿ ಜೀವನ ಮಾಡಬೇಕು, ಕಷ್ಟಗಳು ಬಂದರೆ ಹಾಗೆ ನಗರಂತ ಜೀವನ ಮಾಡಬೇಕು. ಎರಡನೇ ಒಬ್ಬ ಪ್ರೇಮಿಯಾಗಿ, ಆ ಪ್ರೇಮಿಯಾಗಿ ಕಾಮವನ್ನಲ್ಲ ಭಕ್ತಿಯನ್ನು ಪ್ರಚೋದನೆ ಮಾಡಿ ಅವರಲ್ಲಿ ಭಕ್ತಿಯನ್ನು ತುಂಬಿಸಿ ಅವರು ಉದ್ಧಾರ ಮಾಡಿದ್ರೆ ಕಲಿಸ್ಕೊಡ್ತಾರೆ. ಅದು ರೀತಿ. ಕಡೆಗೆ ಸ್ನೇಹಿತನಾಗಿ ಕುಚೇಲನೊಟ್ಟಿಗೆ ಸುಧಾಮ ಸುಧಾಮ ಮತ್ತು ಕುಚೇಲ ಸೇಮ್ ಹೆಸರು. ಕುಚೇಲ ಅವರಿಗೆ ಸ್ನೇಹಿತರಾಗಿ ಹೇಗೆ ಜೀವನ ಮಾಡ್ತಾನೆ. ಸ್ನೇಹಿತರಾಗಿ ಈಗ ನಮ್ಮಲ್ಲಿ ಏನಾದ್ರು ಶ್ರೀಮಂತರ ಮನೆಗೆ ಫ್ರೆಂಡು. ಯಾವಾಗ ಫ್ರೆಂಡ್ ಆಗಿದ್ಯಪ್ಪ? ಅಲ್ಲ, ಆಶ್ರಮದಲ್ಲ, ಅವ್ರು ಗೇಟ್ ಒಳಗೆ ಬಿಡಲ್ಲ. ಯಾಕೆ? ಸಾಮಾಜಿಕ ಅಂತಸ್ತು ಸ್ವಲ್ಪ ಕೈ ಜೋಬಲ್ಲಿ ದುಡ್ಡು ಬಂದ ಕೂಡಲೇ ಪ್ರಪಂಚ ಕಣ್ಣಿಗೆ ಕಾಣೋದಿಲ್ಲ. ಆಯ್ತಾ? ಸೊ ಒಬ್ಬ ಸ್ನೇಹಿತನ ಹೇಗೆ ಹೋಗಲ್ಲ, ಒಬ್ಬ ಶಿಷ್ಯನಾಗಿ ಗುರುವಿನ ಸೇವೆ ಹೇಗೆ ಮಾಡ್ದ, ಸಂದೀಪಿನಿ ಗುರುವಿನ ಸೇವೆ ಹೇಗೆ ಮಾಡ್ದ, ಒಬ್ಬ ಸಾಮಾಜಿಕ ಬದಲಾವಣೆ ಮಾಡುವಂತ ಕ್ರಾಂತಿಕಾರನಾಗಿ ಆಗಿನ ಕಾಲದಲ್ಲಿ ಮದುವೆ ಮಾಡಿ ಆ ಸಮಾಜದ ಬಹಿಷ್ಕಾರ ಹಾಕಿದ ಜನರಿಗೆ ಹೇಗೆ ಜೀವನ ಕೊಟ್ಟ, ಒಬ್ಬ ರಾಜಕಾರಣಿಯಾಗಿ ಇಡೀ ಭಾರತ ದೇಶದೆಲ್ಲ ಅವಾಗ ಬಹಳ ತುಂಬಾ ಕೆಟ್ಟ ಅಸಲು ತುಂಬಿಕೊಳ್ಬೇಕು. ಇಡೀ ರಾಜಕಾರಣಿಯಾಗಿ ಇಡೀ ದೇಶಕ್ಕೆ ರಾಜಕಾರಣದ ಹೊಸ ಬದಲಾವಣೆ ತುಂಬಿಕೊಂಡು, ರಾಜಕಾರಣಿಯಾಗಿ, ಒಬ್ಬ ಸ್ನೇಹಿತನಾಗಿ, ಒಬ್ಬ ಪ್ರೇಮಿಯಾಗಿ, ಆಯ್ತಾ, ಒಬ್ಬ ತತ್ವಜ್ಞಾನಿಯಾಗಿ, ಒಬ್ಬ ಗುರುವಿನ ಶಿಷ್ಯನಾಗಿ ಇದ್ದು ಸದಾಕಾಲ ಹಸನ್ಮುಖನಾಗಿ ಯಾವುದೇ ಕಷ್ಟದಲ್ಲಿ ಸುಖದಲ್ಲಿ ಒಂದು ಏಕತ್ವ ರೀತಿಯಿಂದ ಸಾಕ್ಷಿ ಭಾವದ ಜೀವನ ಮಾಡಿ ಜೀವನದ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ಗುಣವನ್ನು ನಮ್ಮ ಒಳಗೆ ತಂದು ಕೊಡ್ತೇವೆ ಅಥವಾ ಭಗವದ್ಗೀತೆ ಒಂದು ಶ್ಲೋಕವನ್ನು ನಮ್ಮ ಜೀವನದಲ್ಲಿ ಆಡಿಸ್ಕೊಡ್ತೇವೆ, ಆ ದಿನ ಆಯಿತು ನಿಮ್ಮಲ್ಲಿ ಜನ್ಮಾಷ್ಟಮಿ. ಆಯ್ತಾ? ಶ್ರೀಕೃಷ್ಣನ ಜೀವನದ ಒಂದೇ ಒಂದು ಸಾರಾಂಶ ಏನು? ನೀವು ಇಡೀ ಜೀವನದಲ್ಲಿ ಇರಬೇಕು, ಇಲ್ಲದೆ ಇರಬೇಕು. ಕಮಲದ ಹೂವಿನ ಹಾಗೆ ಕೆಸರಿನಲ್ಲಿರಬೇಕು, ಕೆಸರಿಗೆ ಅಂಟಿಕೊಳ್ಳಬಾರದು. ನೀರಿನಲ್ಲಿರಬೇಕು, ನೀರಿಗೆ ಅಂಟಿಕೊಳ್ಳಬಾರದು. ಸೂರ್ಯನ ಬೆಳಕಿಗೆ ಅರಳಬೇಕು. ಸೂರ್ಯನ ಬೆಳಕು ಜ್ಞಾನ, ಕೆಸರು ಅನ್ನೋದು ಜೀವನ, ನೀರು ಅನ್ನೋದು ಸಂಸಾರ. ಈ ಮೂರರಲ್ಲಿ ಇದ್ದು ಯಾವುದಕ್ಕೂ ಅಂಟಿಕೊಳ್ಳದೆ ಆ ಕಮಲದ ಹೂವಿನ ಹಾಗೆ ಅರಳಬೇಕು, ಸುಂದರವಾಗಿ ಆಗಬೇಕು. ಇದು ಇಡೀ ಶ್ರೀಕೃಷ್ಣನ ಜೀವನದ ಸಂದೇಶ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾವೆಲ್ಲ ಹುಟ್ಟಿ ಬಂದು ಯಾಕೆ ಕರ್ಮದ ಮೂಲಕ. ಹಾಗಾಗಿ ನಾವು ಕರ್ಮ ಮಾಡಲೇಬೇಕು. ನಾವು ಬೇಡ ಅಂದ್ರೆ ನಾವು ಮಾಡಲೇಬೇಕಾಗುತ್ತೆ. ಆದ್ರೆ ಭಗವಂತನಿಗೆ ಯಾವ ಕರ್ಮದ ಅಗತ್ಯವೂ ಇಲ್ಲ. ಮೂರು ಲೋಕಗಳಲ್ಲಿ ಯಾವುದೇ ಕರ್ಮದ ಬಂಧನ ಇಲ್ಲ ಭಗವಂತನಿಗೆ. ಆ ಕರ್ಮದ ಬಂಧನ ಇಲ್ದಿರುವ ಭಗವಂತನಿಗೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ರಾತ್ರಿ ಮಲಗುವವರೆಗೆ ಸತತವಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಾನೆ ಭಗವಂತ. ಯಾಕಕ್ಕೋಸ್ಕರ? ಯದ್ಯದಾಚರತಿ ಶ್ರೇಷ್ಠ. ಯಾವಾಗ ಶ್ರೇಷ್ಠ ಪುರುಷ ಹೇಗೆ ಬಿಹೇವ್ ಮಾಡ್ತಾನೆ, ಹೇಗೆ ವರ್ತನೆ ಮಾಡ್ತಾನೆ, ಅದನ್ನು ನೋಡಿ ಉಳಿದವರು ಕಲಿತಾರೆ.
ಹಾಗಾಗ್ಬಿಟ್ಟು ಈ ಲೋಕಕ್ಕೆ ಮಾರ್ಗದರ್ಶನ ಮಾಡಬೇಕು, ಲೋಕ ಕಲ್ಯಾಣಕ್ಕೋಸ್ಕರ ಹೇಗೆ ಕೆಲಸ ಮಾಡಬೇಕು ಅಂತ ತೋರಿಸ್ಕೊಳ್ಳಿಕ್ಕೆ ಕೆಲಸ ಮಾಡ್ತಾರೆ. ಆಯ್ತಾ? ಸೊ ಇನ್ನೇನ್ ಬೇಕು ಅವ್ರ ಜೀವನದಲ್ಲಿ? ಒಬ್ಬ ಪ್ರೇಮಿಯಾಗಿ, ಒಬ್ಬ ದಾನಿಯಾಗಿ, ಒಬ್ಬ ಶಿಷ್ಯನಾಗಿ, ಒಬ್ಬ ಸ್ನೇಹಿತನಾಗಿ, ಆಯ್ತಾ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ತತ್ವಜ್ಞಾನಿಯಾಗಿ, ಒಬ್ಬ ಮನುಷ್ಯನಾಗಿ, ಆಯ್ತಾ, ಹೇಗೆ ಜೀವನ ಮಾಡಬೇಕು, ಇದ್ದು ಇರಬೇಕು ಬಟ್ ಇಲ್ಲದೆ ಇರಬೇಕು, ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು, ಇದನ್ನ ಹೇಳಿಕೊಟ್ಟ ಭಗವಂತ. ಕಡೆಗೆ ಇನ್ನೊಂದು ನೋಡಿ, ರಾಜಸೂಯ ಯಾಗ ಅಂತ ಆಗ್ತದೆ. ಆ ರಾಜಸೂಯ ಯಾಗದಲ್ಲಿ ಇವರು ಧರ್ಮರಾಜ ರಾಜಸೂಯ ಯಾಗ ಮಾಡ್ತಾರೆ. ಆ ರಾಜಸೂಯ ಯಾಗದಲ್ಲಿ ಹಲವಾರು ದೇಶಗಳಿಂದ ಜನ ಬರ್ತಾರೆ. ಈಗಿನ ಕಾಲದಲ್ಲಿ ಅಫ್ಘಾನಿಸ್ತಾನ ಮತ್ತೆ ಇರಾನ್ ಅಲ್ಲಿಂದೆಲ್ಲ ಜನ ಬರ್ತಾರೆ. ಆ ಬಂದವರಿಗೆ ಕಾಲು ತೊಳಿಲಿಕ್ಕೆ ನಿಂತವನು ಕೃಷ್ಣ. ಶ್ರೀಕೃಷ್ಣ ಬಂದವರ ಕಾಲು ತೊಳೆದು ಒಳಗೆ ಸ್ವಾಗತ ಮಾಡ್ಲಿಕ್ಕೆ ಬಂದವ ಕೃಷ್ಣ. ಆಯ್ತಾ? ಭಗವಂತನ ರೂಪ, ಅವತಾರ ಪುರುಷ, ಆದರೆ ಕಾಲು ತೊಳೆದು ನಿಂತದ್ದು ಯಾಕೆ? ಸೇವೆ ಮಾಡ್ಬೇಕು ಹೇಗೆ ಅಂತ ತೋರಿಸ್ಕೊಡ್ಲಿಕ್ಕೆ. ಆಯ್ತಾ? ಆಯ್ತು. ಅಲ್ಲಿ ಶಿಶುಪಾಲ ಅಂತ ಒಬ್ಬ ಇರ್ತಾನೆ, ಇನ್ನೊಬ್ಬ ಅಸುರ. ಅವನು ಶ್ರೀಕೃಷ್ಣ ಅಲ್ಲಿ ಇದ್ರ ಸಭೆಯಲ್ಲಿ ಯಾರಿಗೆ ಅಗ್ರಪೂಜೆ ಆಗಬೇಕು, ಅಗ್ರಪೂಜೆ ಅಂದ್ರೆ ವಿಶೇಷ ಪೂಜೆ ಆಗಬೇಕು ಅಂತ ಎಲ್ಲರೂ ಶ್ರೀಕೃಷ್ಣನಿಗೆ ಆಗ್ಬೇಕು ಅಂತ ಹೇಳ್ತಾರೆ. ಆವಾಗ ಅಗ್ರಪೂಜೆ ಎತ್ತ ಮುಗಿದ ಮೇಲೆ ಒಬ್ಬರಿಗೆ ಪೂಜೆ ಮಾಡೋದು. ಕೃಷ್ಣನಿಗೆ ಪೂಜೆ ಮಾಡ್ಲಿಕ್ಕೆ ಕೂಡ ಶಿಶುಪಾಲನಿಗೆ ಹೊಟ್ಟೆ ಹೊರಗೋಗ್ಬಿಡ್ತದೆ. ಅವನು ಬಾಯಿಗೆ ಬಂದಾಗ ಬೈಕಿಸು ಮಾಡ್ತಾರೆ. ಕೃಷ್ಣ ನಗ್ತಾ ಇರ್ತಾನೆ. 100 ಬೈಗಳು ಮುಗಿದ ಮೇಲೆ ಸುದರ್ಶನ ಚಕ್ರದಿಂದ ಅವನ ಕುತ್ತಿಗೆಯನ್ನು ಕತ್ತರಿಸಿ ಹಾಕಿದ್ದಾರೆ. ಏನ್ ತೋರಿಸ್ತದೆ? ಒಂದು, ಈ ಆತ್ಮಜ್ಞಾನಿಗೆ ಯಾರು ಬೈದರು ಹೊಗಳಿದರು ಅದೇನು ವ್ಯತ್ಯಾಸ ಆಗುವುದಿಲ್ಲ. ಒಳ್ಳೆಯದು ಅಥವಾ ದುಃಖ ಮತ್ತು ಸಂತೋಷ, ದುಃಖೇಶು ಅನುದಿಗ್ನಮನ ಸುಖೇಶು ವಿಗತ ಸ್ಪೃಹ ಭೀತರಾಗ ಭಯ ಕ್ರೋಧ ಸ್ಥಿತದಿ ಮುನಿರುಚ್ಯತೆ. ಒಬ್ಬ ಸ್ಥಿತಪ್ರಜ್ಞನಿಗೆ ದುಃಖ ಬಂದಾಗ ಕುಗ್ಗಿ ಹೋಗುವುದಿಲ್ಲ ಮನಸ್ಸು, ಸುಖ ಬಂದಾಗ ಕುಣಿದಾಡುವುದಿಲ್ಲ. ಆಶೆ ಬೇಕು ಬೇಡ ಅನ್ನುವ ಹಂಗಿಲ್ಲ, ಭಯ ಮತ್ತು ಸಿಟ್ಟಿಲ್ಲ. ಅಂಥವನು ಸ್ಥಿತಪ್ರಜ್ಞ ಅಂತ. ಶಿಶುಪಾಲ ಅನ್ನುವ ಸಭೆಯಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಅವನು ಬಾಯಿಗೆ ಬಂದಾಗ ಮಾತಾಡ್ತಿರುವಾಗ ನಮ್ಮಲ್ಲಿ ಒಂದು ಮಾತಾಡಿದ್ರೆ 4 5 ಬೈದ್ಬಿಡ್ತಾರೆ. ಆಯ್ತಾ? ಮನಸ್ಸು ಶಾಂತ ರೀತಿ. ಕಡೆಗೆ ಅವನು ಸಾಯಿಸಿದ ಯಾಕೆ? ಆ ಸಾಯಿಸಿದ್ದು ಒಳ್ಳೇದಾಗ್ಲಿ ಅಂತಷ್ಟು, ಲೋಕ ಕಲ್ಯಾಣ. ಇದು ಕೃಷ್ಣ ಪರಮಾತ್ಮ ಜೀವನ ಹೇಗೆ ಮಾಡಬೇಕು, ಸ್ಥಿತಪ್ರಜ್ಞನಾಗಿ ಹೇಗೆ ಜೀವನ ಮಾಡಬೇಕು ಅಂತ ಹೇಳ್ಬೇಕು. ಅರ್ಜುನನಿಗೆ ಗುರುವಾಗಿ ಭಗವದ್ಗೀತೆ ಹೇಳ್ಕೊಟ್ಟ. ಈಗ ಕೃಷ್ಣ ಮಾಡಿದ ಯಾವ ಬಿಲ್ಲ ಹೇಳಿ ನೋಡಿ. ಶಿಷ್ಯಾಗಿ, ಗುರುವಾಗಿ, ಗಂಡನಾಗಿ, ಸಾಮಾಜಿಕ ಬದಲಾವಣೆ ಮಾಡುವನಾಗಿ, ಆಯ್ತಾ, ಸಂಗೀತಗಾರನಾಗಿ, ಆಯ್ತಾ, ತತ್ವಜ್ಞಾನಿಯಾಗಿ, ಸ್ನೇಹಿತನಾಗಿ, ಶತ್ರುವಾಗಿ ಹೇಗೆ ಜೀವನ ಮಾಡಬೇಕು, ಇರಬೇಕು ಮತ್ತು ಇಲ್ಲದೆ ಇರಬೇಕು, ಲೋಕ ಕಲ್ಯಾಣ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟದ್ದು ಶ್ರೀಕೃಷ್ಣ ಭಗವಂತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನ ಜೀವನ ಭಗವದ್ಗೀತೆ ಸಾರ. ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮನ ಜೀವನ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನ ಕಥೆ ಓದಬೇಕು. ಶ್ರೀಕೃಷ್ಣ ಪರಮಾತ್ಮನ ಕಥೆ ಓದಿದ್ರೆ ಭಗವದ್ಗೀತೆ ಅರ್ಥ ಆಗ್ತದೆ. ಬಟ್ ನೀವು ಅದು ಕಥೆಯಲ್ಲಿ ತಪ್ಪಾಗಿ ಓದಿದ್ರೆ ದಾರಿ ತಪ್ಪಿ ಹೋಗ್ಬಿಡ್ತೀರಾ. ಯಾವುದು ಆತ್ಮ ಮತ್ತು ಜೀವಾತ್ಮಕ್ಕೆ ಆಧ್ಯಾತ್ಮಿಕ ಅರ್ಥ ತಿಳ್ಕೊಳ್ಳೋ ಬಂದು ದೇಹದ ಮೂಲಕ ಅರ್ಥ ತಿಳ್ಕೊಂಡು ನಾವು ದಾರಿ ತಪ್ಪಿ ಹೋಗ್ಬಿಡ್ತೇವೆ ಅಷ್ಟೇ. ಅಲ್ಲಿ ಭಾಗವತ ಪುರಾಣದಲ್ಲಿ ಐತಿಹಾಸಿಕ, ಪೌರಾಣಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳು ಬರ್ತಾರೆ. ಕೆಲವು ಆಧ್ಯಾತ್ಮಿಕ, ಕೆಲವು ಪೌರಾಣಿಕ, ಕೆಲವು ಐತಿಹಾಸಿಕ. ಅದನ್ನು ಮೂರನ್ನ ಬೇರೆ ಬೇರೆ ಸರಿಯಾಗಿ ಅರ್ಥ ಮಾಡಿಕೊಂಡು ಭಾಗವತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಉದ್ಧಾರ ಆಗ್ತೇವೆ. ಎಲ್ಲಿವರೆಗೆ ನಾವು ಭಾಗವತನ ತಪ್ಪಾಗಿ ಅರ್ಥ ಮಾಡಿಕೊಳ್ತೇವೆ ನಾವು ಅಧೋಪತನ ಮಾಡ್ತೇವೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ಯಾರು ಭಗವಂತ ಕೃಷ್ಣನ ಜನ್ಮ ಮತ್ತು ಕರ್ಮವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ತಾರೋ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ತುಂಬಾ ವಿಷಯ ತಲೆ ತುಂಬಿಕೊಳ್ಳೋದಲ್ಲ. ಅರ್ಥ ಮಾಡಿಕೊಳ್ಳೋದಂದ್ರೆ ಭಗವಂತನನ್ನು ನಮ್ಮ ಆತ್ಮರೂಪಿಯಾಗಿ ಕಾಣ್ತಾರೋ
ಆತ್ಮರೂಪಿಯಾಗಿ ಕಾಣಬೇಕು. ಭಗವಂತ ಎಲ್ಲೋ ಇದ್ದಾನೆ, ಅವನು ಮಥುರೆಯಲ್ಲಿ ಆದ, ಇಲ್ಲಿ ದ್ವಾರಕೆಯಲ್ಲಿದ್ದ, ಆ ರೀತಿ ತಪ್ಪಾಗಿ ತಿಳ್ಕೊಳ್ಳದೆ ನಮ್ಮ ಆತ್ಮಸ್ವರೂಪಿಯಾಗಿ ನಮ್ಮಲ್ಲಿ ಯಾರು ಭಗವಂತ ಇದಾಂತ ತಿಳ್ಕೊಳ್ತಾರೋ, ವಿವೇಕ ಮತ್ತು ವೈರಾಗ್ಯದ ಮೂಲಕ ದೇಹ ಬುದ್ಧಿ ನಮ್ಮ ಮನಸ್ಸು ನಾನು ಅಂತ ಯಾರು ತಿಳ್ಕೊಳ್ತಾರೋ ಅವರು ಭಗವಂತನೇ ಸೇರ್ಕೊಳ್ತಾರೆ, ಅವರಿಗೆ ಪುನರ್ಜನ್ಮ ಇಲ್ಲ. ಇದೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ರಹಸ್ಯ. ಇದನ್ನೇ ಭಗವದ್ಗೀತೆಯಲ್ಲಿ ಭಗವಂತ 4ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾವಾಗ ಯಾವಾಗ ಅಧರ್ಮ ಬುದ್ಧಿ ಬರ್ತದೋ, ಅಧರ್ಮ ತಲೆ ಹಾಕ್ತದೋ, ಆಗ ನಾನು ಬರುತ್ತೇನೆ ಅಂತ ಭಗವಂತ ಹೇಳಿದ್ದಾರೆ. ಆಯ್ತಾ? ಅದು ಸುಳ್ಳಾಗಲು ಸಾಧ್ಯವೇ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಸುಮಾರು 1,500 ವರ್ಷಗಳಿಂದ ಹಲವಾರು ರೀತಿಯ ದಾಳಿಗಳು ನಡೀತವೆ. ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀತಿಯ ಜನಾಂಗದವರು ಬಂದು ನಮ್ಮ ದೇಶವನ್ನು ಛಿದ್ರ ಮಾಡಿದ್ದಾರೆ. ಅಂಥ ದಾಳಿ ಬೇರೆ ಯಾವ ದೇಶದಲ್ಲೂ ಆಗಿಲ್ಲ. ಬೇರೆ ಯಾವ ದೇಶಕ್ಕೂ ಇಂಥ ಯುದ್ಧ ನಡೆದಿಲ್ಲ. 1,500 ವರ್ಷದ ಹೆಚ್ಚು ಕಡಿಮೆ 1,000 ವರ್ಷಕ್ಕಿಂತ ಜಾಸ್ತಿ ಯುದ್ಧ ನಡೆದಿದೆ. ಬೇರೆ ಬೇರೆ ರೀತಿಯ ಜನಾಂಗದವರು, ಆ ಕಡೆಯಿಂದ ಗ್ರೀಸು, ಈ ಕಡೆಯಿಂದ ಅಫ್ಘಾನಿಸ್ತಾನ ಕಡೆಯಿಂದ ಬೇರೆ ಬೇರೆಯವರು ಬಂದು ನಮ್ಮಲ್ಲಿ ದಾಳಿ ಮಾಡಿ, ಕಡೆಗೆ ಯುರೋಪಿಯನ್ನರು ಬಂದು ನಮ್ಮ ದೇಶವನ್ನ ದಾಸ್ಯಕ್ಕೆ ಒಳಪಡಿಸಿ, ಆಯ್ತಾ, ನಮ್ಮ ದೇಶದ ಜನರ ಮನಸ್ಥಿತಿಯನ್ನು ಕುಗ್ಗಿಸಿ, ಆ ಆಧ್ಯಾತ್ಮ ಅದು ಧರ್ಮ ಅಂತ ಏನಂತ ಮರೆತು ಹೋಗುವಾಗಿ ಮಾಡಿದ ಪರಿಸ್ಥಿತಿ ಇತ್ತು. ಆದರೆ ಭಗವಂತ ಬಿಡ್ತಾರ? ಈ ಶತಮಾನದ ಆದಿಯಲ್ಲಿ ರಾಮಕೃಷ್ಣ ಪರಮಹಂಸರು ರೂಪದಲ್ಲಿ ಬಂದ್ಬಿಟ್ಟು ಈ ಶತಮಾನ ಅಂದ್ರೆ 20ನೇ ಶತಮಾನದ 19ನೇ ಶತಮಾನದ ಕಡೆಯ ಭಾಗ ನಮ್ಮ ಇಡೀ ದೇಶ ಪೂರ್ತಿ ಆಧ್ಯಾತ್ಮ ಅಂದ್ರೆ ಮರೆತು ಹೋಗ್ತಿತ್ತು. ಆ ಬ್ರಿಟಿಷರ ದಾಸ್ಯಕ್ಕೆ ಸಿಕ್ಕಿ ನಮ್ಮಲ್ಲಿ ಆ ಚಿಂತನೆ ಇಲ್ಲ, ಆಧ್ಯಾತ್ಮ ಬಗ್ಗೆ ಗೊತ್ತೇ ಇಲ್ಲ. ನಮ್ಮ ಧರ್ಮ ಅಂದ್ರೆ ನಮ್ಗೆ ಕೀಳರಿಮೆ ಬಂದ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ರಾಮಕೃಷ್ಣ ಪರಮಹಂಸರು ಒಬ್ಬ ವಿವೇಕಾನಂದನ ಕಳಿಸಿ ಇಡೀ ವಿಶ್ವವನ್ನೇ ಗೆದ್ಬಿಟ್ಟು. ಯಾರು ಹೇಳಿದ್ರು ಭಗವಂತ ಬಂದಿಲ್ಲ ಅಂತ? Who told you Krishna has not taken avatar? 14ನೇ ಶತಮಾನದಲ್ಲಿ ಇಡೀ ದೇಶ ತತ್ತರಿಸಿ ಹೋಗ್ತಾ ಇತ್ತು ಮುಸಲ್ಮಾನರ ಆಡಳಿತದಿಂದ.